I have another encouraging testimony to share with you before we go into the Word. ಮತ್ತೊಂದು ಆವರ್ತಿ ದೇವರ ವಾಕ್ಯದೊಳಗೆ ಹೋಗುವುದಕ್ಕೆ ಮುಂಚಿತವಾಗಿ ನಿಮ್ಮನ್ನು ಪ್ರೋತ್ಸಾಹ ಮಾಡುವಂತಹ ಮತ್ತೊಂದು ಸಾಕ್ಷಿ ನನ್ನ ಹತ್ರ ಇದೆ. How many of you were encouraged by Uganda? ಯುಗಾಂಡದ ಸಾಕ್ಷಿ ಮುಖಾಂತರವಾಗಿ ಅನೇಕರು ಪ್ರೋತ್ಸಾಹಿಸಲ್ಪಟ್ಟಿದ್ದೀರಾ? Amen. Yes. Sometimes we can be very encouraged by something. ಕೆಲವು ಸಮಯದಲ್ಲಿ ನಾವು ಯಾವುದೋ ಒಂದು ಕಾರ್ಯದಿಂದ ನಾವು ಪ್ರೋತ್ಸಾಹಿಸಲ್ಪಡುತ್ತೇವೆ. We can say amen, yes brother. ಆವಾಗ ನಮಗೆ ಪ್ರೋತ್ಸಾಹಿಸಲ್ಪಟ್ಟಾಗ ನೀವು ಆಮೆನ್ ಹೌದು ಸಹೋದರನೇ ಅಂತ ಹೇಳಬಹುದು. I like it. ನನಗೆ ಇಷ್ಟ ಆಯ್ತು ಅಂತಾಗಿ. But yet fail to make the lifestyle adjustments to see that same testimony happen in our own lives. ಆ ಉಗಾಂಡದಲ್ಲಿ ಆಗಿದ್ದಂತ ಆ ಸಾಕ್ಷಿಗಳನ್ನು ನಮ್ಮ ಜೀವಿತದಲ್ಲಿ ನಡಿಲಕ್ಕೆ ಎಷ್ಟು ಅಡ್ಡಿಗಳನ್ನು ಹಾಕಿಕೊಂಡಿರ್ತೀವಿ ನಾವು. So I hope we can move beyond just being a cheerleader. ನಾವು ಬರೀ ಸಭೆಯ ಒಂದು ನಾಯಕರಾಗಿ ಇರುವಂತದ್ದು ಅದನ್ನ ಹಂತವನ್ನು ಬಿಟ್ಟು ನಾವು ಇನ್ನೊಂದು ಹೊಸ ಹಂತಕ್ಕೆ ಹೊರಡೋಣ. To be an active participant. ನಾವು ಯಥಾರ್ಥವಾಗಿ ಮತ್ತು ಈ ಒಂದು ತಂಡದಲ್ಲಿ ಭಾಗಸ್ಥರಾಗಿರುವಂತಹ ಒಂದು ಯೋಗ್ಯತೆಯನ್ನು ಪಡೆಯೋಣ. And I know many of you are already in this war for the kingdom. ಈ ದೇವರ ರಾಜ್ಯದಲ್ಲಿ ಅನೇಕರು ಯುದ್ಧರಂಗದಲ್ಲಿ ಈಗಾಗಲೇ ಇದ್ದೀರಾ. So here is the testimony. ಈಗ ನನ್ನ ಸಾಕ್ಷಿಯನ್ನು ಕೇಳಿರಿ. The nation of Taiwan. ತೈವಾನ್ ದೇಶದಲ್ಲಿ ನಡೆದಂತ ಸಾಕ್ಷಿ. Taiwan is a small island off of China. ಚೈನಾ ಪ್ರಾಂತದ ಒಂದು ಸಣ್ಣ ಭಾಗವಾಗಿರುವಂತದ್ದು ಥೈಲ್ಯಾಂಡ್. Taiwan is a land there are very few Christians. ತೈವಾನ್ ಅಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿರುವಂತ ಕ್ರೈಸ್ತರಿದ್ದಾರೆ. Only about 2%. ಬರೀ 2% ಮಾತ್ರ. They heard this testimony from Uganda. ಯುಗಾಂಡದಿಂದ ಈ ಸಾಕ್ಷಿ ದೇವರು ಬದಲಾವಣೆ ತಂದ ಸಾಕ್ಷಿಯನ್ನು ತೈವಾನ್ ಜನರು ಕೇಳಿದ್ರು. They said, why not Taiwan? ಈಗ ತೈವಾನ್ ಯಾಕೆ ಬದಲಾವಣೆ ಹೊಂದಬಾರದು ಎಂಬುದಾಗಿ. If God can do that there, ದೇವರು ಯುಗಾಂಡದಲ್ಲಿ ಮಾಡುವುದಾಗಿದ್ರೆ, and he is no respecter of persons, ಆತನು ಜನರನ್ನು ನೋಡಿ ಭೇದ ಭಾವನೆಗಳನ್ನು ತೋರಿಸುವಂತ ದೇವರಲ್ಲ, then we want him to do it here. ಆತನನ್ನು ತೈವಾನದಲ್ಲೂ ಸಹ ಮಾಡಬೇಕು ಎಂಬುದಾಗಿ ಬಯಸುತ್ತೇನೆ. So they asked for this message to be brought in. ಈ ಯುಗಾಂಡದಿಂದ ಆ ಒಂದು ಸಂದೇಶವನ್ನು ತೈವಾನಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟರು. Gathering of pastors. ತೈವಾನದಲ್ಲಿ ಅನೇಕ ಸಭಾಪಾಲಕರು ಸೇರಿ ಬಂದರು. Probably somewhat similar to today. ಇವತ್ತು ಸೇರಿ ಬಂದಿದ್ದಂತ ಸೇವಕರ ಹಾಗೆ. Many said yes, amen. ಎಲ್ಲರೂ ತುಂಬಾ ಜನ ಸೇರಿ ಹೌದು ಮಾಡಬೇಕಂತ ಹೇಳಿದ್ರು. He can do it here. ನಾವು ಇಲ್ಲಿನೂ ಮಾಡಬಹುದು ಅಂತ ಹೇಳಿದ್ರು ಅವರು. Two put it into practice. ಆದರೆ ಅದು ಅಷ್ಟು ಜನರಲ್ಲಿ ಇಬ್ಬರು ಆ ಒಂದು ಕಾರ್ಯವನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಿದ್ರು. I hope we will go beyond just two today. ನಾನು ಅನ್ಕೋತೀನಿ ಇವತ್ತು ಇಲ್ಲಿ ಗುಂಪಲ್ಲಿರುವಂತವರು ಎಲ್ಲರೂ ಇಬ್ಬರಿಗಿಂತ ಇನ್ನೂ ಹೆಚ್ಚಾಗಿ ನಾವು ಸಮರ್ಪಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. Out of the whole group, just two pastors basically said, I will take this holy altars and we will, whatever it takes, we will apply it. ಇದರಲ್ಲಿರುವಂತವರು ಇಬ್ಬರು ಸೇವಕರು ಈ ಒಂದು ಪರಿಶುದ್ಧ ಯಜ್ಞವೇದಿಯನ್ನ ತೆಗೆದುಕೊಂಡು ಯಜ್ಞವೇದಿಕೆಯನ್ನ ನಾನು ಯಾವುದೇ ಸಂದರ್ಭ ಇದ್ದರೂ ಅದನ್ನ ಸಮಾಜದಲ್ಲಿ ನಾನು ಅವಲಂಬನೆ ಮಾಡ್ತೀನಿ ಎಂಬುದಾಗಿ ಹೇಳ್ತಕ್ಕಂಥವ್ರು. I'm already a pastor. ನಾನು ಈಗಾಗಲೇ ಸೇವಕನು. I already love the Lord. ನಾನು ಈಗಾಗಲೇ ದೇವರನ್ನು ಪ್ರೀತಿ ಮಾಡ್ತಾ ಇದ್ದೀನಿ. I am going to let him establish me even deeper in holy altar lifestyle. ಆ ರೀತಿಯಾಗಿದ್ದರೂ ಸಹ ಇನ್ನು ನಾನು ಪರಿಶುದ್ಧ ಯಜ್ಞವೇದಿಯಲ್ಲಿ ಇನ್ನು ಆಳವಾಗಿ ನನ್ನ ಜೀವಿತವನ್ನು ನೂತನಪಡಿಸಲಿಕ್ಕೆ ನಾನು ಕೇಳಿಕೊಳ್ಳುತ್ತೇನೆ. I'm going to begin to allow him to take my marriage to a deeper place in Christ. ನಾನು ನನ್ನ ಮದುವೆಯ ಜೀವಿತವನ್ನು ಕ್ರಿಸ್ತನಲ್ಲಿ ಇನ್ನೂ ಆಳವಾದ ಜೀವಿತಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ನಾನು ಅವಕಾಶ ಕೊಡ್ತಾ ಇದ್ದೀನಿ. And I'm going to believe him to even bring transformation in my family. ನಾನು ನನ್ನ ಕುಟುಂಬದಲ್ಲಿ ಸಹ ಒಂದು ಹೊಸ ರೂಪಾಂತರವನ್ನು ಉಂಟು ಮಾಡಲಿಕ್ಕೆ ನಾನು ಈ ಕ್ರಿಸ್ತನನ್ನು ನನ್ನ ಜೀವಿತದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. And we're going to fight to see this take place. ಈ ಒಂದು ಕಾರ್ಯಗಳು ನಡೆಯಲ್ಪಡಲಿಕ್ಕಾಗಿ ನಾನು ಯುದ್ಧ ಮಾಡಲಿಕ್ಕೆ ಹೊರಡ್ತಾ ಇದ್ದೀನಿ. So they went like this for some time. ಅವರು ಆ ರೀತಿಯಾಗಿ ತೈವಾನ್ನಲ್ಲಿರುವಂತ ಜನರು ಆ ರೀತಿಯಾಗಿ ಹೋಗ್ತಾ ಇದ್ದ ಒಂದು ಸಮಯದಲ್ಲಿ and began to spread from the pastors to the members in the congregation. ಆ ಒಂದು ಈ ಪಾಸ್ಟರ್ ಸೇವಕರು ಏನು ಮಾಡ್ತಾರೆ ಅಂದ್ರೆ ಅವರವರ ಸಭೆಗಳಲ್ಲಿರುವಂತ ವಿಶ್ವಾಸಿಗಳಿಗೆ ಇದನ್ನು ಹಂಚಲಿಕ್ಕೆ ಹೊರಡ್ತಾ ಇದ್ರು. You have to understand the culture of Taiwan. ನೀವು ತೈವಾನ್ನಲ್ಲಿರುವಂತ ಸಂಪ್ರದಾಯಗಳನ್ನು ನೀವು ಅರ್ಥ ಮಾಡ್ಕೋಬೇಕು. The culture of Taiwan is very regimented, very strict. ಈ ತೈವಾನ್ ದೇಶದಲ್ಲಿರುವಂತ ಸಂಪ್ರದಾಯಗಳು ಸಂಸ್ಕೃತಿ ಬಹಳ ಕಠಿಣವಾದದ್ದು. ಹೌದಂದ್ರೆ ಹೌದು.
I wake up early. ಅವರು ಬೆಳಗ್ಗೆ ಎದ್ದೇಳ್ಬೇಕಂತ ಬೆಳಗ್ಗೆ ಎದ್ದೇಳ್ತಾರೆ. I go to work. ಅವ್ರು ಕೆಲಸಕ್ಕೆ ಹೋಗ್ತಾರೆ. I stay at work for most of the day. ದಿವಸದ ಅನೇಕ ಸಮಯಗಳ ಗಂಟ ನಾನು ಕೆಲಸದಲ್ಲಿ ಉಳಿದಿರ್ತೀನಿ. I get home late at night. ನಾನು ಮನೆಗೆ ತಡವಾಗಿ ಬರ್ತೇನೆ ರಾತ್ರಿಯಲ್ಲಿ. I have little time with my family. ನನ್ನ ಕುಟುಂಬದ ಜೊತೆಯಲ್ಲಿ ನಾನು ಸೇರ್ಪಡಿಸಲಿಕ್ಕೆ ಅವ್ರ ಜೊತೆ ಇರಲಿಕ್ಕೆ ಸ್ವಲ್ಪ ಸಮಯ ಇದೆ. I go to sleep. ನಾನು ನಿದ್ರೆಗೆ ಹೋಗ್ತೀನಿ. And I wake up and I do this over day after day. ಮತ್ತೆ ನಾನು ಮುಂಜಾನೆಯಲ್ಲಿ ಬೆಳಗಿನ ಜಾವದಲ್ಲಿ ಎದ್ದು ಪ್ರತಿದಿನ ನಿತ್ಯದ ಈ ಕೆಲಸಗಳನ್ನು ಮಾಡುತ್ತಾ ಇರುತ್ತೇನೆ. Where do I have time for a holy altar? ಎಲ್ಲಿ ನನಗೆ ಪರಿಶುದ್ಧವಾದ ಯಜ್ಞವೇದಿಯನ್ನು ಕಟ್ಟಲಿಕ್ಕೆ ನನಗೆ ಸಮಯ ಇದೆ? The children, ಮಕ್ಕಳು go to school early. ಬೆಳಗಿನ ಜಾವದಲ್ಲಿ ಶಾಲೆಗೆ ಹೊರಡ್ತಾರೆ. Throughout the day. ದಿನವೆಲ್ಲವೂ ಸಹ. Then they leave school and they go to an after school tutor, a teacher. ಅವರು ಶಾಲೆ ಆದ ಕೂಡಲೇ ಮತ್ತೆ ಅವರು ಮತ್ತೆ ಹೆಚ್ಚಿನ ಬೋಧನೆಯನ್ನು ಕಲಿಯಲಿಕ್ಕೆ ಟ್ಯೂಷನ್ಗೆ ಹೋಗ್ತಾರೆ. They leave that teacher and go to another teacher. ಆ ಒಂದು ಗುರುವನ್ನು ಬಿಟ್ಟು ಇನ್ನೊಂದು ಟ್ಯೂಷನ್ಗೆ ಹೋಗ್ತಾರೆ. They get home later and they have more work for school. ಅವರು ಮತ್ತೆ ಮನೆಗೆ ಬಂದ ಕೂಡಲೇ ಮತ್ತು ಶಾಲೆಗೆ ಮಾಡಬೇಕಾಗಿದ್ದಂತ ಮನೆಯ ಕೆಲಸಗಳಲ್ಲಿ ತುಂಬಾ ಜನ ಇರ್ತಾರೆ. They go to sleep and wake up and do it all over again. ಅವರು ಮತ್ತೆ ನಿದ್ರೆ ಹೋಗಿ ಬೆಳಗಿನ ಜಾವದಲ್ಲಿ ಎದ್ದು ಮತ್ತೆ ಪ್ರತಿನಿತ್ಯ ಈ ಒಂದು ದಿನನಿತ್ಯದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. They had many excuses for why we cannot do this. ಅವರಿಗೆ ಈ ಒಂದು ಕಾರಣ ಒಗ್ಗಟ್ಟಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆಗದೇ ಇರುವಂತ ಕಾರಣಗಳು ಹಲವಾರು ಇದ್ದವು. Even in their school, ಅವರು ಆ ಶಾಲೆಯಲ್ಲೂ ಸಹ the students are rated on a scale of 1 to however many students are in the class. So if there's 30, you could be ranked 26. So ಅವರ ಶಾಲೆಯಲ್ಲೂ ಸಹ ಒಂದು ಗುಂಪಿದ್ರೆ ಆ ಗುಂಪಲ್ಲಿ ನೀನು ಯಾವ ಹಂತದಲ್ಲಿ ಇದೆಯಾ, ಒಂದು 30 ಜನ ಇದ್ರೆ 30 ಜನರಲ್ಲಿ ಒಂದು ವೇಳೆ ನೀನು 15ನೇ ಹಂತದಲ್ಲಿ ಇದೆಯಾ ಎಂಬುದಾಗಿ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ರು. Do you have this here or A, B, C? How do you do school here? Yeah, we do according to alphabetic letters. You do alphabetical, not ranked 1-30. No, not like that. You can imagine what this would make the students feel like. ಈ ರೀತಿಯಾಗಿ ನಾವು ಆಲೋಚನೆ ಮಾಡುವಾಗ ವಿದ್ಯಾರ್ಥಿಗಳು ಯಾವ ಭಾವನೆಗಳಲ್ಲಿ ಇರ್ತಾರೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. Try very hard to do your best in school. So ಅದರಿಂದ ಶಾಲೆಯಲ್ಲಿ ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ತೆಗಿಲಿಕ್ಕೆ ಪ್ರಯತ್ನ ಪಡ್ತಾರೆ. Your father is telling you you must do well. ನಮ್ಮ ತಂದೆ ಹೇಳ್ತಾರೆ ನೀನು ಚೆನ್ನಾಗಿ ಓದಲೇಬೇಕು. And you are ranked number 27 out of 30. 30ಕ್ಕೆ 27 ತೆಗಿಬೇಕು ನೀನು. Creates a mindset of trying to push everybody else out of the way to succeed. So ಅದರಿಂದ ಪ್ರತಿಯೊಬ್ಬರನ್ನ ಹಾಗೆ ಹೀಗೆ ತಳ್ಳಿ ನಾವು ಜಯವನ್ನು ಹೊಂದಲಿಕ್ಕೆ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. Okay, so that's a picture of Taiwan. ತೈವಾನ್ ಅಲ್ಲಿ ಇರುವಂತ ಸಂದರ್ಭ ಆ ರೀತಿಯಾಗಿತ್ತು. Before the holy altars. ಈ ಪರಿಶುದ್ಧ ಯಜ್ಞ ವೇದಿ ಎಂಬುದಾಗಿ ನಾವು ಕರೆಯಲು ಬರುವಾಗ ಅವರ ಸ್ಥಿತಿಗಳು ಹಂಗಿದ್ದವು. So as a result, only 2 ministries began to apply this. ಈ ಫಲಿತಾಂಶವಾಗಿ ಕೇವಲ 2 ಸಂಸ್ಥೆಗಳು ಮಾತ್ರ ಇವುಗಳನ್ನು ಅಭಿಯಾನ ಮಾಡಲಿಕ್ಕಾಗಿ ಮುಂದೆ ಬಂದರು. They began to see good fruit in the marriages. ಅವರು ಆ ರೀತಿಯಾಗಿ ಅಭ್ಯಾಸ ಮಾಡುವಾಗ ಅವರ ಮದುವೆಗಳಲ್ಲಿ ಒಳ್ಳೆ ಫಲಗಳನ್ನು ನೋಡಿದ್ರು. They began to see children really beginning to seek God, having hunger for. ಅವರು ಹಾಗೆ ಮಾಡುವಾಗ ಸಣ್ಣ ಮಕ್ಕಳು ಸಹ ದೇವರ ವಾಕ್ಯಕ್ಕಾಗಿ ದಾಹಗೊಳ್ಳುವುದನ್ನು ಕಂಡರು. Then some of the other churches began to ask, what are you doing? ಅವಾಗ ಕೆಲವು ನೆರೆಯ ಸಭೆಗಳು ಸೇರಿ ಅವರನ್ನ ಕೇಳಿದ್ರು, ಏನು ಮಾಡ್ತಾ ಇದ್ದೀರಾ ನೀವು? We are hearing good testimonies from the families in your church. ನಿಮ್ಮ ಸಭೆಯಲ್ಲಿರುವಂತ ಕುಟುಂಬಗಳಲ್ಲಿ ಒಳ್ಳೆ ಸಾಕ್ಷಿಗಳನ್ನು ಕೇಳ್ತಾ ಇದ್ದೀವಿ ನಾವು. Could you send some of your families to our church to teach us? ನಿಮ್ಮ ಸಭೆಯಿಂದ ಕೆಲವೊಂದು ಕುಟುಂಬಗಳು ನಮ್ಮ ಸಭೆಗೆ ಕಲಿಸಿಕೊಟ್ಟು ನಮ್ಮ ಕುಟುಂಬಗಳಿಗೆ ಬೋಧನೆ ಮಾಡಲಿಕ್ಕೆ ಕೊಡ್ತೀರಾ ಅವಕಾಶ? In this way it began to spread among the pastors. So ಈ ರೀತಿಯಾಗಿ ಸಭಾ ಪಾಲಕರ ಮಧ್ಯದಲ್ಲಿ ತೈವಾನ್ ದೇಶದಲ್ಲಿ ದೇವರ ಒಂದು ಪವಿತ್ರ ಯಜ್ಞವೇದಿ ಅದು ಪ್ರಾರಂಭವಾಯಿತು. Within time 50 churches were now doing this together. 50. They were doing together. They were all applying the holy altars. ಈ ಒಂದು ಸಂಪ್ರದಾಯವನ್ನ ಇಬ್ಬರಿಂದ ಪ್ರಾರಂಭ ಮಾಡಿದಂತ ಪವಿತ್ರ ಯಜ್ಞವೇದಿಯನ್ನ 2 ಚರ್ಚ್ ಸಭೆಗಳಿಂದ 50 ಸಭೆಗಳಿಗೆ ಅದು ಪ್ರಾರಂಭವಾಯಿತು. Then up to 300 churches all applying it. 50 ಸಭೆಗಳಾದ ಮೇಲೆ 300 ಸಭೆಗಳಾದವು. Then to 1,000 to 2,000. ಆಮೇಲೆ 1,000 ಪರಿಶುದ್ಧ ಯಜ್ಞವೇದಿಗಳಾದವು. Hallelujah. Amen. There are only 4,000 churches in the all of Taiwan. ತೈವಾನ್ ದೇಶದಲ್ಲಿ ಇರುವಂತದ್ದು 4,000 ಸಭೆಗಳಿದಾಗ ಒಟ್ಟಾಗಿ. So you had almost 50% of the churches working together. So ಈಗಾಗಲೇ 50% ಅಷ್ಟು ಸಭೆಗಳು ಒಟ್ಟಾಗಿ
ಸೇರಿ ಕೆಲಸಗಳನ್ನು ಸೇವೆಯನ್ನು ಮಾಡೋದನ್ನು ಕಾಣ್ತಾ ಇದ್ವಿ. They began to have regional prayer gatherings. ಅವರು ಅವ್ರ ದೇಶದಲ್ಲಿ ಒಂದು ಹಂತದ ಒಂದು ಗುಂಪುಗಳನ್ನ ಅವರು ಸಿದ್ಧಪಡಿಸಿಕೊಂಡರು. At some of these regional gatherings there were so many family testimonies that much of the time would just be one testimony after another. ಸೊ ಈ ರೀತಿಯಾಗಿ ಇರುವಂತಹ ಒಂದು ಗುಂಪುಗಳಲ್ಲಿ ಅವರು ಕೂಡಿ ಬರುವಾಗ ಒಂದಾದ ಮೇಲೆ ಒಂದು ಸಾಕ್ಷಿಗಳು ಬರಲು ಪ್ರಾರಂಭಿಸಿದವು. It started to spread from the families into the businesses. ಈ ಒಂದು ಸಾಕ್ಷಿಗಳು ಕುಟುಂಬಗಳಿಂದ ಅವರ ವ್ಯಾಪಾರ ಸ್ಥಳಗಳಿಗೆ ಅದು ಹೊರಡಲಿಕ್ಕೆ ಪ್ರಾರಂಭಿಸಿತು. You know, they say the business leaders began to have more of a fire for the Lord even than the pastors. ಸೊ ಈಗ ಯಾವಾಗ ಈ ಒಂದು ಬದಲಾವಣೆ ಈ ವ್ಯಾಪಾರಸ್ಥರಿಗೆ ಮುಟ್ಟಿತ್ತು, ಅವರ ಹೃದಯಗಳಲ್ಲಿ ಒಂದು ದೊಡ್ಡ ಬೆಂಕಿ ಆರಂಭಿಸಲಿಕ್ಕೆ ಪಾಸ್ಟರ್ಗಳಿಗಿಂತ ಇನ್ನು ಉಜ್ಜೀವನ ಪ್ರಾರಂಭಿಸಿತು. You see, the pastors always knew that they were being used of God, but the business leaders didn't see a place for them. ಸೊ ಇದನ್ನು ಈ ಸಭಾಪಾಲಕರಂದ್ರೆ ಅವರು ಸಾಮಾನ್ಯವಾಗಿ ಮಾಡುವಂತ ವ್ಯಕ್ತಿಗಳಾಗಿರೋದ್ರಿಂದ ಅವರು ಹಾಗೆ ಮಾಡ್ತಾ ಇರ್ತಾರೆ. ಆದ್ರೆ ಈ ಕಾರ್ಯವನ್ನು ಮಾಡಲಿಕ್ಕೆ ವ್ಯಾಪಾರಸ್ಥರಿಗೆ ಅವ್ರಿಗೆ ಅವಕಾಶವಿರಲಿಲ್ಲ. ಅದಕ್ಕೋಸ್ಕರವಾಗಿ ನೂತನವಾದ ಆಶೀರ್ವಾದವಾಗಿತ್ತು. Now they had a fire from God, a vision from Him to take the workplace. ಈಗ ಅವರ ವ್ಯಾಪಾರಗಳಲ್ಲಿ ವಿಶೇಷವಾಗಿ ಕರ್ತನಿಂದ ಶಕ್ತಿಯನ್ನು ಹೊಂದಿಕೊಂಡಿದ್ದಾನೆ. ಅವರ ಹೃದಯದಲ್ಲಿ ಒಂದು ಬೆಂಕಿ ಉರಿತಾ ಇದೆ. ಅಲ್ಲಿ ಒಂದು ಬದಲಾವಣೆಗಾಗಿ ಕಾಣ್ತಾ ಇದ್ದಾರೆ. Let me give you one example. ನಿಮಗೆ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡುತ್ತೇನೆ. You know the iPhones, the smartphones, smart mobiles. Okay, ಈ ಸ್ಮಾರ್ಟ್ ಫೋನ್ಸ್ ಗಳು ನಿಮಗೆ ಗೊತ್ತಲ್ಲ? A manufacturing plant for the smartphones in Taiwan. Okay, ತೈವಾನ್ ಅಲ್ಲಿ ಈ ಒಂದು ಫೋನ್ಗಳನ್ನು ತಯಾರಿಸುವಂತ ಒಂದು ಕಂಪನಿ. This man was helping to direct one of the departments in this manufacturing company. Christian. ಆತನ ಕಂಪನಿಯಲ್ಲಿ ಈ ಒಂದು ಸೆಲ್ ಫೋನ್ಗಳನ್ನು ತಯಾರಿ ಮಾಡುವಂತ ವ್ಯಕ್ತಿಯನ್ನ ಒಂದು ಮಾರ್ಗದರ್ಶನವಾಗಿ ಆತನು ತೋರಿಸ್ತಾ ಇದ್ದನು. He had been taught in a holy altar lifestyle. ಆತನಿಗೆ ಈ ಪವಿತ್ರ ಯಜ್ಞವೇದಿಯ ಒಂದು ನಿಯಮಗಳನ್ನು ಆತನಿಗೆ ಬೋಧನೆ ಮಾಡ್ತಾ ಇದ್ರು. In his personal life and family. ಆತನ ವೈಯಕ್ತಿಕ ಜೀವಿತದಲ್ಲಿ ಮತ್ತು ಕುಟುಂಬದಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ರು. He was seeing a deeper love for his wife. ಸೊ ಯಾವಾಗ ಈ ಕಾರ್ಯವನ್ನು ಆತನ ಅವಲಂಬಿಸಿದನೋ ಆತನ ಹೆಂಡತಿಗೆ ಒಂದು ವಿಶೇಷವಾದ ಪ್ರೀತಿಯನ್ನು ಕಂಡನು. He was seeing very good fruit in the family. ಆವಾಗ ಆತನ ಕುಟುಂಬದಲ್ಲಿ ಒಳ್ಳೆ ಫಲಗಳನ್ನು ಕಂಡನು. And then the Lord challenged him, what you've seen me do in your home, I can do in your workplace. ಸೊ ದೇವರು ಆವಾಗ ಹೇಳಿದ್ರು, ನೋಡಿ ನಾನು ನಿನ್ನ ಕುಟುಂಬದಲ್ಲಿ ಮಾಡುವಂತ ಕಾರ್ಯವನ್ನು ನೀನು ಕೆಲಸ ಮಾಡುವಂತ ಸ್ಥಳದಲ್ಲೂ ಸಹ ನಾನು ಮಾಡಬಲ್ಲೆ ಎಂಬುದಾಗಿ. Now in Taiwan most of the business leaders are a Buddhist. ತೈವಾನ್ ದೇಶದಲ್ಲಿ ಅನೇಕ ವ್ಯಾಪಾರ ಮಾಡುವಂತ ನಾಯಕರು ಅವರು ಬುದ್ಧಿಸ್ಟ್ ದೇವರನ್ನು ಆರಾಧನೆ ಮಾಡುವಂತವರು. I hope you can see the connection why I'm sharing Taiwan with you. ನಾನು ಯಾಕೆ ತೈವಾನ್ ಬಗ್ಗೆ ಇವತ್ತು ನಿಮಗೆ ಬೋಧನೆ ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಸಾಕ್ಷಿಯನ್ನ ನೀವು ದಯವಿಟ್ಟು ಗಮನಿಸಿ. So a Christian man coming into a Buddhist country to company to establish a holy altar. ಒಂದು ಕ್ರೈಸ್ತ ಮನುಷ್ಯನು ಕ್ರೈಸ್ತನು ಬುದ್ಧ ದೇವರನ್ನು ನಂಬಿದ್ದಂತ ವ್ಯಕ್ತಿ ಆತನ ಕಂಪನಿಯಲ್ಲಿ ಹೋಗಿ ಕ್ರೈಸ್ತರ ಪರಿಶುದ್ಧ ಯಜ್ಞವೇದಿಯನ್ನು ಬುದ್ಧ ಆರಾಧನೆ ಮಾಡುವಂತ ಕಂಪನಿಯಲ್ಲಿ ಕಟ್ಟುವುದು ಬಹಳ ಎಚ್ಚರಿಕವಾಗಿ ಆಲೋಚನೆ ಮಾಡಬೇಕು ನೀವು. But in faith he began. ಆದರೆ ಈತನು ನಂಬಿಕೆಯಿಂದ ಅದನ್ನು ಪ್ರಾರಂಭ ಮಾಡಿದ. There was maybe one or two other born again believers to start with. ಒಬ್ಬರಿಬ್ಬರು ಅದನ್ನು ಪ್ರಾರಂಭಿಸಲಿಕ್ಕೆ ಒಬ್ಬರಿಬ್ಬರು ರಕ್ಷಣೆ ಹೊಂದಿದಂತ ಆತ್ಮಗಳಲ್ಲಿ ಇರಬಹುದು. In a department of about 100 people, just 2 or 3. ಅಲ್ಲಿ ಆ ಒಂದೊಂದು ಹಂತದಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ 100 ಜನ ಇದ್ರೆ ಅದರಲ್ಲಿ ಒಬ್ಬರು ಇಬ್ಬರು ಈ ಪವಿತ್ರ ಯಜ್ಞವೇದಿಯನ್ನು ಕಟ್ಟಲಿಕ್ಕಾಗಿ ಸೇರಿ ಬಂದರು. They began to read the word of God. ಅವರು ದೇವರ ವಾಕ್ಯವನ್ನು ಓದಲಿಕ್ಕೆ ಪ್ರಾರಂಭಿಸಿದರು. Daily they began to worship the Lord Jesus. ದಿನನಿತ್ಯಗಳು ಪ್ರತಿ ದಿವಸ ಅವರು ದೇವರನ್ನು ಆರಾಧನೆ ಮಾಡಲಿಕ್ಕಾಗಿ ಮುಂದೆ ಬಂದರು. Right there in the workplace. ಆ ಒಂದು ಕೆಲಸದ ಸ್ಥಳದಲ್ಲೇ. And they began to pray. ಆ ಸ್ಥಳದಲ್ಲಿ ಅವರು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದರು. They began to ask the Holy Spirit to begin to move. ಅವರ ಮೇಲೆ ಪವಿತ್ರಾತ್ಮನು ಆವರಿಸಿಕೊಳ್ಳಕ್ಕಾಗಿ ತುಂಬಿಸಿಕೊಳ್ಳಕ್ಕಾಗಿ ಕೇಳಿಕೊಂಡರು. And before long people began coming to Christ. ಸೊ ಆ ಒಂದು ಸಂದರ್ಭದಲ್ಲಿ ಅನೇಕ ಜನರು ಆ ಒಂದು ಯಜ್ಞವೇದಿ ಹತ್ರ ಬರಲಿಕ್ಕೆ ಪ್ರಾರಂಭಿಸಿದರು. ಕ್ರಿಸ್ತನ ಹತ್ರ ಬರಲಿಕ್ಕೆ ಪ್ರಾರಂಭಿಸಿದರು. Grew to 5 and then to 10. ಅಲ್ಲಿ ಒಂದು 5 ಜನ ಆಗಿ 10 ಜನ ಆಗಿ Holy Spirit come and take our workplace. ಪವಿತ್ರಾತ್ಮನು ಬಂದು ಆ ಒಂದು ಕೆಲಸ ಸ್ಥಳದಲ್ಲಿ ಆವರಿಸಿಕೊಂಡಿತು. 15, 20, 30. 15, 20, 30.
As it was growing, the Lord convicted the man who started the group. ಆ ಒಂದು ಗುಂಪು ದೊಡ್ಡದಾಗುತ್ತಿದ್ದಂಗೆ ಅದನ್ನು ಪ್ರಾರಂಭ ಮಾಡಿದಂತ ವ್ಯಕ್ತಿ ಜೊತೆಯಲ್ಲಿ ಕರ್ತನು ಕದಲಿಸಲಿಕ್ಕೆ ಪ್ರಾರಂಭಿಸಿದರು. The Lord said, "You are asking me to bless this, but you yourself are engaged in corruption." ಸೊ ಆವಾಗ ದೇವರು ಅವರೊಟ್ಟಿಗೆ ಮಾತನಾಡ್ತಾ, ನೋಡಪ್ಪ, ನೀನು ಇವರೆಲ್ಲರನ್ನ ಈ ಕಂಪನಿಯನ್ನ ನೀನು ಆಶೀರ್ವಾದ ಮಾಡು ಯಜ್ಞವೇದಿ ಮುಖಾಂತರವಾಗಿ ಎಂಬುದಾಗಿ ಕೇಳ್ತಾ ಇದೀಯ, ಆದರೆ ನೀನೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀಯಾ. You see, it was acceptable in the company to change figures, financial figures, to please people. ಓಕೆ, ಆ ಒಂದು ಕಂಪನಿಯಲ್ಲಿ ಅವರು ಕೊಡುವಂತ ಆ ಅಕೌಂಟ್ ಶೀಟ್ಗಳಲ್ಲಿ ಈ ಹಣದ ವೆಚ್ಚಗಳನ್ನು ಬದಲಾವಣೆ ಮಾಡಿ ಅವರಿಗೆ ಹೆಮ್ಮೆಯನ್ನು ತರಲಿಕ್ಕಾಗಿ ಅದನ್ನ ಅಂಕಿಗಳನ್ನು ಬದಲಾವಣೆ ಮಾಡಿ ಕೊಡ್ತಾ ಇದ್ರು. So the man risked his job and went to talk to his boss. ಸೊ ಆದ್ದರಿಂದ ಈ ಒಂದು ಮನುಷ್ಯನ ಏನ್ ಮಾಡ್ತಾನಂದ್ರೆ, ಹೋಗಿ ಆತನ ಗುರು ಹತ್ರ ಹೋಗಿ ಕೆಲಸ ಆದ್ಮೇಲೆ ಹೋಗಿ ಮಾತನಾಡ್ಲಿಕ್ಕೆ ಹೋದನು. Sir, I can no longer do this corruption. ಸೊ ಅವಾಗ ಹೇಳಿದ್ರು, ಸರ್, ನಾನು ಇನ್ನು ಮುಂದೆ ಈ ಒಂದು ಭ್ರಷ್ಟಾಚಾರವನ್ನು ಕೆಟ್ಟತನವನ್ನು ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. His boss said, "Okay, if you won't do it, then tell him to do it for you." ಅವಾಗ ಅವ್ರು ಹೇಳಿದ್ರು, ನೋಡಪ್ಪ, ನೀನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಿನ್ನ ಸ್ನೇಹಿತನಿಗೆ ನಿನಗೋಸ್ಕರವಾಗಿ ಮಾಡ್ಲಿಕ್ಕೆ ಹೇಳು ಎಂಬುದಾಗಿ ಹೇಳಿದ್ರು. He says, "Sir, I cannot do that either." ಅವಾಗ ಈ ಮನುಷ್ಯನ ಹೇಳಿದ್ರು, ಸರ್, ನಾನು ಅದನ್ನು ಸಹ ನಾನು ಮಾಡ್ಲಿಕ್ಕಾಗಲ್ಲ. The man did not understand, but he did not fire him. ಆದ್ರೆ ಆ ಒಂದು ಅಧಿಕಾರಿ ಈ ಒಂದು ಕಾರ್ಯವನ್ನು ಅರ್ಥ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ. They kept with the holy altar. ಯಾಕಂದ್ರೆ ಅವರು ಈ ಪರಿಶುದ್ಧ ಯಜ್ಞ ವೇದಿಯೊಂದಿಗಿದ್ದಾರೆ, ಅದಕ್ಕೋಸ್ಕರವಾಗಿ. The group grew to about 30 or 40 believers now in Jesus. Almost half of the department. ಸೊ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಅರ್ಧ ಭಾಗಷ್ಟು ಹೆಚ್ಚು ಕಡಿಮೆ ಒಂದು 30 ರಿಂದ 50 ಜನ ಅಲ್ಲಿ ಒಂದು ಗುಂಪಾಗಿ ಪವಿತ್ರ ಯಜ್ಞವನ್ನು ಕಟ್ತಾ ಇದ್ದಾರೆ. Then the Lord told the man, ಅವಾಗ ಈ ದೇವರು ಈ ಮನುಷ್ಯನೊಟ್ಟಿಗೆ ಮಾತನಾಡಿದ್ರು, begin to release them to go home early. ಅವಾಗ ಏನಂತಂದ್ರೆ, ಈಗ ಈ ಯಜ್ಞ ವೇದಿಗಳನ್ನು ಕಟ್ಟಿದ್ದಂತ ವ್ಯಕ್ತಿಗಳನ್ನು ಬೇಗ ಮನೆಗೆ ಹೋಗ್ಲಿಕ್ಕೆ ಕಲಿಸಿಕೊಡಿ ಎಂಬುದಾಗಿ ಹೇಳಿದ್ರು. You're telling them to establish prayer altars in their homes, but you leave them no time to do it. ನೀನು ಹೇಳ್ತಾ ಇದ್ದೀಯ ಅವರಿಗೆ ನಿಮ್ಮ ಮನೆಗಳಲ್ಲಿ ಪರಿಶುದ್ಧ ಯಜ್ಞ ವೇದಿಕೆಗಳನ್ನು ಕಟ್ಟಬೇಕೆಂಬುದಾಗಿ ಹೇಳ್ತಾ ಇದ್ದೀಯ, ಆದ್ರೆ ಅವರಿಗೆ ಹೋಗಿ ಕಟ್ಟಲಿಕ್ಕೆ ಸಮಯ ಇಲ್ಲ. No more overtime. ಸೊ ಆದ್ದರಿಂದ ಇನ್ನು ಮೇಲೆ ಹೆಚ್ಚಾಗಿ ವೇತನವನ್ನು ಮಾಡುವಂತ ಕೆಲಸ ಇಲ್ಲ ನಿಮಗೆ. Now this man was really risking his job now. ಸೊ ಈಗ ಈ ಒಂದು ಕ್ರೈಸ್ತನು ನಿಜವಾಗಲೂ ಆತನ ಕೆಲಸದಲ್ಲಿ ಸ್ವಲ್ಪ ರಿಸ್ಕ್ ಅನ್ನು ತಗೋತಾ ಇದ್ದ. The company has quotas. You have to make so many of these every day, every week. ಸೊ ಆ ಕಂಪನಿಗೆ ಒಂದು ಏನಿರ್ತದೆ ಅಂದ್ರೆ ಒಂದು ಟಾರ್ಗೆಟ್ ಇರ್ತದೆ, ಇಷ್ಟು ಒಂದು ದಿವಸಕ್ಕೆ ಇಷ್ಟನ್ನ ನೀವು ಮಾಡಬೇಕು ಫೋನ್ಗಳಲ್ಲಿ ಎಂಬುದಾಗಿ. If you don't meet your quota, then you are fired automatic. ಒಂದು ವೇಳೆ ನೀನು ಈ ಒಂದು ಟಾರ್ಗೆಟ್ ಅನ್ನ ನೀನು ಅದನ್ನ ಮುಟ್ಲಕ್ಕೆ ಆಗ್ಲಿಲ್ಲ ಅಂದ್ರೆ ಗುರುಗಳು ಕರೆದು ನಿಮಗೆ ಮುಂದೆ ಬಹಳಷ್ಟು ಬೈಯುವಂತರಾಗಿರ್ತಾರೆ ಅಥವಾ ಟಾರ್ಗೆಟ್ ಅನ್ನ ನಿಮಗೆ ಕೊಡ್ತಾರೆ. But he obeyed the Lord. ಆದರೆ ಈತನು ದೇವರ ಮಾತಿಗೆ ವಿಧೇಯನಾದನು. Do you know what happened? ಏನಾಯ್ತು ಗೊತ್ತಾ? In a short while, his boss came to see him. ಸ್ವಲ್ಪ ಸಮಯದಲ್ಲಿ ಈತನ ಹಿರಿಯನಾದಂತ ಆತನ ನಿರ್ದೇಶಕನು ಡೈರೆಕ್ಟರ್ ಆತನು ನೋಡ್ಲಿಕ್ಕೆ ಬಂದನು ಈತನನ್ನು. Excuse me, what are you doing in your department? ಅವಾಗ ಆತನ ಕೇಳಿದ್ರು, ದಯವಿಟ್ಟು ಕೇಳಿ, ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ? He might have in his mind been thinking, why is this man asking me that? Does he know we are exalting Jesus? So ಅವಾಗ ಈ ಒಂದು ಮನುಷ್ಯನ ಆಲೋಚನೆ ಮಾಡುವ, ಯಾಕೆ ನಮ್ಮ ಬಾಸ್ ಬಂದು ಈ ರೀತಿಯಾಗಿ ಕೇಳ್ತಾ ಇದ್ದಾನೆ, ಏನು ಕಾರಣ? ಒಂದು ವೇಳೆ ದೇವರ ನಾಮವನ್ನು ಏನಾದ್ರೂ ಮೇಲೆ ಕೆತ್ತಾ ಇದ್ದಾನ ಏನು? He says, well, the reason I am asking you is because you have become the most productive department in the entire company. ಅವಾಗ ಬಾಸ್ ಹೇಳಿದ್ರು, ನೋಡಪ್ಪ, ನಾನು ಒಂದು ಕಾರಣದಿಂದ ನಿನ್ನ ಕೇಳ್ತಾ ಇದ್ದೀನಿ, ಯಾಕಂದ್ರೆ ಇಡೀ ನಮ್ಮ ಕಂಪನಿಯಲ್ಲಿ ಬಹಳ ಪ್ರೊಡಕ್ಷನ್ ಕೊಡುವಂತ ಒಂದು ಕಂಪನಿಯಲ್ಲಿ ನೀನು ದೊಡ್ಡವನಾಗಿದ್ದೀಯ, ದೊಡ್ಡ ಪ್ರೊಡಕ್ಷನ್ ಕೊಟ್ಟಿದ್ದು ನೀನೇ ಎಂಬುದಾಗಿ. Hallelujah. Amen. The culture of the kingdom of Jesus Christ is what produced that productivity. ದೇವರ ರಾಜ್ಯದ ಸಂಸ್ಕೃತಿ ಈ ಒಂದು ಪ್ರೊಡಕ್ಷನ್ ಅನ್ನ ಸಾಧ್ಯ ಮಾಡಿಕೊಟ್ಟಿತ್ತು. So the man answered him. He said, well, sir, we're just seeking to exalt Jesus here. So ಅವಾಗ ಈ ಯಜ್ಞ ವೇದಿಯನ್ನು ಕಟ್ಟಿದಂತ ಮನುಷ್ಯನು ಹೇಳಿದನು, ಹೌದು ಸರ್, ತುಂಬಾ ಸಂತೋಷ, ನಾವು ಕೇವಲ ದೇವರ ನಾಮವನ್ನು ಮೇಲಕ್ಕೆತ್ತಲಕ್ಕಾಗಿ ಇಲ್ಲಿದ್ದೀವಿ. His boss said, don't give me that. What are you really doing? ಅವಾಗ ಅವರು ಹೇಳಿದ್ರು, ನೀನು ಅದನ್ನೆಲ್ಲ ಹೇಳ್ಬೇಡ, ನೀನು ನಿಜವಾಗ್ಲೂ ಏನ್ ಮಾಡ್ತಾ ಇದ್ದೀಯ ಅಂತ ಹೇಳು. He said, sir, that's all I can tell you. Jesus. So ಯೇಸು ಕ್ರಿಸ್ತನು ಮಾತ್ರ ಇದಕ್ಕೆ ಕಾರಣ, ಅದು ಮಾತ್ರ ನಾನು ಹೇಳಬಲ್ಲೆ. Amen. So then the man said, well, whatever you're doing, it's working.
So I am going to set a meeting up for you to share this with all of the other departments. ಆವಾಗ ದೊಡ್ಡ ಡೈರೆಕ್ಟರ್ ಬಂದು ಹೇಳಿದ್ರು, ನೋಡಪ್ಪ ನೀವು ಏನೇನ್ ಮಾಡ್ತಾ ಇದೆಯೋ ಈ ಕಾರ್ಯವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಅದಕ್ಕೋಸ್ಕರವಾಗಿ ನೀನು ಎಲ್ಲರಿಗೆ ಹಂಚೋದಕ್ಕೆ ಈ ಕಾರ್ಯವನ್ನ ನಾನು ಎಲ್ಲರನ್ನ ಕರೆದು ಒಂದು ಮೀಟಿಂಗ್ ಅನ್ನು ಹಾಕ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ರು. You have an hour to share about this. So ಈಗ ನೀನು ಅದನ್ನು ಹೋಗಿ ಎಲ್ಲರಿಗೆ ಹಂಚಬಹುದು. So the man went into this meeting. ಆವಾಗ ಈ ಮನುಷ್ಯನು ಆ ದೊಡ್ಡ ಮೀಟಿಂಗ್ ಅಲ್ಲಿ ಹೋದರು. Buddhist businessmen. ಅಲ್ಲಿ ತುಂಬಾ ಜನರು ಬುದ್ಧಿಸ್ಟ್ ವ್ಯಾಪಾರಸ್ಥರು ಒಟ್ಟಿಗೆ ಕೂತ್ಕೊಂಡಿದ್ದಾರೆ. He had a 5 slide show, 5 slides. ಆತನು ಪವರ್ ಪಾಯಿಂಟ್ ಅಲ್ಲಿ ಐದು ಸ್ಟೇಜಸ್ ಅಲ್ಲಿ ಆತನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. His first slide was the fear of the Lord is the beginning of wisdom. ಆವಾಗ ಆತನ ಮೊದಲನೆಯ ಪಾಯಿಂಟ್ ಹೇಳ್ತಕ್ಕಂಥದ್ದು ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ಹೇಳ್ತಾ ಇದ್ರು. And his last slide was Jesus Christ is the solution to all of our problems. ಆವಾಗ ಆತನ ಕೊನೆಯ ಲೈನ್ಸ್ ಅಲ್ಲಿ ಬರೆಯುವಂತದ್ದು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಯೇಸು ಕ್ರಿಸ್ತನು ಉತ್ತರವಾಗಿದ್ದಾನೆ ಎಂಬುದಾಗಿ. Hallelujah. Amen. At the end of that meeting, Buddhist businessmen were coming up. We say we don't know about all this, but there's something about this Jesus. ಆದ್ರೆ ಬುದ್ಧಿಸ್ಟ್ ವ್ಯಾಪಾರಸ್ಥರೆಲ್ಲರೂ ಬಂದು ಈ ಮೀಟಿಂಗ್ ಆದ ಕೂಡಲೇ ಬಂದ್ರು, ನಮಗೆ ಇದರ ಬಗ್ಗೆ ಏನು ಗೊತ್ತಾಯಿಲ್ಲ, ಆದ್ರೆ ಯೇಸು ಸ್ವಾಮಿ ಬಗ್ಗೆ ಏನೋ ವಿಷಯಗಳಿದಾವೆ. They now have a vision to take these altars of prayer to every department in the whole company. So ಈಗ ಇಡೀ ಕಂಪನಿಗೆ ಈ ಪ್ರಾರ್ಥನೆ ಯಜ್ಞ ವೇದಿಕೆಗಳನ್ನು ಒಂದೊಂದು ಡಿಪಾರ್ಟ್ಮೆಂಟ್ ಗೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಾರಂಭಿಸಿದರು. That is one of hundreds of business testimonies. ಇದು ಅನೇಕ ನೂರಾರು ಸಾಕ್ಷಿಗಳಲ್ಲಿ ಒಂದು ಸಾಕ್ಷಿ ಇದು ಅಷ್ಟೇ. It's going into the film industry. ಅದು ಅನೇಕ ವಿಧವಾಗಿ ಈಗ ಫಿಲ್ಮ್ ಇಂಡಸ್ಟ್ರೀಸ್ ಹೋಗ್ತಾ ಇದೆ. It's going into the government. ಅದು ಸರ್ಕಾರದ ನೌಕರರ ಸ್ಥಳಕ್ಕೆ ಹೊರಡ್ತಾ ಇದೆ. It's even going into the psychiatric doctors. ಅದು ಅನೇಕ ವೈದ್ಯಕೀಯ ರಂಗದಲ್ಲೂ ಸಹ ಅದು ಹೊರಡ್ತಾ ಇದೆ. Establishing a holy altar in the place where the people that they say are insane are. ಎಲ್ಲಿ ನಿನಗೆ ಜ್ಞಾನ ಇಲ್ಲ ಬುದ್ಧಿ ಇಲ್ಲ ಅಂತ ಹೇಳ್ತಾರೋ ಆ ಸ್ಥಳದಲ್ಲೂ ಸಹ ಯಜ್ಞ ವೇದಿಕೆಗಳನ್ನು ಪರಿಶುದ್ಧ ಯಜ್ಞ ವೇದಿಕೆಗಳನ್ನು ಕಟ್ತಾ ಇದ್ದಾರೆ. And people are coming back to sound minds. ಆವಾಗ ಯಾರು ಬುದ್ಧಿಹೀನರು ಎಂಬುದಾಗಿ ವೈದ್ಯಕೀಯ ರಂಗವು ಹೇಳಲ್ಪಡ್ತಾ ಇದೆಯೋ ಅಂತವರು ಮತ್ತೆ ಬುದ್ಧಿಯನ್ನ ಪುನಃ ಪಡೆದುಕೊಳ್ಳುವಂತ ಸ್ಥಿತಿಗೆ ಬರ್ತಾ ಇದ್ದಾರೆ. They say in a short period of time the number of believers has doubled in the nation of Taiwan. ತೈವಾನ್ ದೇಶದಲ್ಲಿ ಬರುವಂತ ಆ ಕ್ರಮ ಸಂಖ್ಯೆ ಸುದ್ದಿಯಲ್ಲಿ ಏನಂತ ನೋಡ್ತಾ ಇದೀವಿ ಅಂದ್ರೆ ಅವರಿಗಿರುವಂತ ಒಂದು ಸಂಖ್ಯೆಯಲ್ಲಿ 2ರಷ್ಟು ಕ್ರೈಸ್ತರು ಆಗಿದ್ದಾರೆ ಎಂಬುದಾಗಿ ನಾವು from about 2.5% to 5% and now it's continuing to grow. So ಅಲ್ಲಿ 2.5% ಇರುವಂತ ಸ್ಥಳದಲ್ಲಿ ಮತ್ತು 5% ಆಯ್ತು ಮತ್ತು ಹಾಗೆ ಬೆಳವಣಿಗೆ ಆಗ್ತಾ ಇದೆ. Last testimony from Taiwan. Last testimony. ಈ ತೈವಾನ್ ಇಂದ ಇನ್ನು ಕೊನೆಯದಾಗಿ ಒಂದು ಸಾಕ್ಷಿಯನ್ನು ಹೇಳ್ತೇನೆ. So they have now raised prayer all over the nation. So ಈಗ ಅವರು ಇಡೀ ತೈವಾನ್ ದೇಶದಲ್ಲಿ ಪ್ರಾರ್ಥನೆಯನ್ನು ಎಬ್ಬಿಸಿದ್ದಾರೆ. And the leaders are now beginning to work together. ಈಗ ಆ ನಾಯಕರು ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡಲಿಕ್ಕಾಗಿ ಪ್ರಾರಂಭಿಸಿದ್ದಾರೆ. Pastors are coming together 2 days a month to fast and pray. ಈ ಸಭಾ ಪಾಲಕರು ಇಡೀ ದೇಶದಲ್ಲಿ 2 ದಿವಸ ಉಪವಾಸವಿದ್ದು ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. They're in the rhythm of every month coming together to fast and pray and fellowship. ಪ್ರತಿ ತಿಂಗಳು ಅವರು ಈ ಉಪವಾಸ ಮತ್ತು ಸಹವಾಸದಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಒಗ್ಗಟ್ಟಾಗಿ ಬರ್ತಾ ಇದ್ದಾರೆ. And now they've made a decision as the national body of Christ to go for 1 million souls. So ಈಗ ಅವರು ಇಡೀ ತೈವಾನ್ ದೇಶನೇ ಒಂದು ತೀರ್ಮಾನಕ್ಕೆ ಬಂದಿದೆ. ಏನಂತಂದ್ರೆ ಅದು ಒಂದು ರಾಜ್ಯವಾಗಿ ಏನಂದ್ರೆ 1 ಮಿಲಿಯನ್ ಅಂದ್ರೆ 100 ಕೋಟಿ ಕ್ರೈಸ್ತರಾಗಿ ಬದಲಾವಣೆ ಆಗಬೇಕೆಂಬುದಾಗಿ. Now you have to understand Taiwan is a relatively small nation. ತೈವಾನ್ ನಾವು ಬೇರೆ ಆಲೋಚನೆ ಮಾಡಿದ್ರೆ ಇದು ಬಹಳ ಸಣ್ಣ ದೇಶ ಇದು. That would be like the national body of Christ in India going for 50 or 100 million souls. So ಅದು it would be like 50 or 100 million souls here. Okay. ಇದು ಕೇವಲ ಒಂದು 50 ಅಥವಾ 100 ಮಿಲಿಯನ್ ಆತ್ಮಗಳು ಆ ರೀತಿಯಾಗಿರ್ತದೆ ದೇಶ. When they were asked, has this been helpful? ಅವರಿಗೆ ಕೇಳಲ್ಪಟ್ಟಾಗ ಇದು ಈ ಪ್ರಾರ್ಥನೆ ನಮಗೆ ಉಪಯೋಗವಾಗಿದೆಯಾ ಎಂಬುದಾಗಿ ಕೇಳಲ್ಪಟ್ಟಾಗ, before these altars of prayer we could never have worked together like this. So ಅವಾಗ ಹೇಳಿದ್ರು ಈ ಒಂದು ಪ್ರಾರ್ಥನೆ ಯಜ್ಞ ವೇದಿಕೆಗಳು ಇಲ್ಲದೇ ಇರುವಂತ ಸ್ಥಳದಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. But now that we are praying together we are united and we can work together as one for our nation. ಈಗ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದುದರಿಂದ ನಾವು ಒಗ್ಗಟ್ಟಾಗಿ ಒಟ್ಟಿಗೆ ಸೇರಿ ನಾವು ಸೇವೆ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇದೆ. Hallelujah. Amen. Are you encouraged? ನಿಮ್ಮ ಹೃದಯಗಳಿಗೆ ಸ್ಫೂರ್ತಿ ಸಿಕ್ಕಿದೆಯಾ? ಪ್ರೋತ್ಸಾಹ ಸಿಕ್ಕಿದೆಯಾ? Our God is no respecter of persons. He doesn't
ನಮ್ಮ ದೇವರು ಇತರರಿಗೆ ಈ ವ್ಯಕ್ತಿಗೆ ಹೀಗೆ ಮಾಡಬೇಕಂತ ಭೇದ ಭಾವನೆಗಳನ್ನು ತೋರಿಸುವಂತ ವ್ಯಕ್ತಿ ಅಲ್ಲ. I believe it's automatic. If we will work together and live a lifestyle of repentance and consecration, the Lord will do this here. ಅದು ನಾವು ಸಹ ಒಗ್ಗಟ್ಟಾಗಿ ಸೇರಿ ಪಶ್ಚಾತ್ತಾಪದಿಂದ ಪರಿಶುದ್ಧತೆಯಿಂದ ಒಗ್ಗಟ್ಟಾಗಿ ಸೇರಿ ನಾವು ಕೆಲಸ ಮಾಡಿದ್ರೆ ಕರ್ತನು ಇಲ್ಲಿನೂ ನಮ್ಮ ಮಧ್ಯದಲ್ಲೂ ಸಹ ಕಾರ್ಯವನ್ನು ಮಾಡ್ತಾರೆ. I'm going to briefly discuss some of the things that keep us from a testimony like that. ಈ ರೀತಿಯಾದಂತ ಸಾಕ್ಷಿಗಳನ್ನು ಹೊಂದದೇ ಇರುವಂತ ಕೆಲವೊಂದು ಕಾರಣಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೋಬೇಕಂತ ಇದ್ದೀನಿ. And then I'm going to invite my brother Pastor Chris Leeper to come up and complete this session. So ಅದಾದ ಕೂಡಲೇ ನನ್ನ ಸ್ನೇಹಿತರು ರೆವರೆಂಡ್ ಕ್ರಿಸ್ ಲೀಪರ್ ಅವರನ್ನ ಕರೆದು ಈ ಒಂದು ಸೆಷನ್ ಅನ್ನು ಮುಗಿಸಲಿಕ್ಕಾಗಿ ನಾನು ಮುಂದೆ ಹೋಗುತ್ತೇನೆ. So if God could do this in Uganda, ಯುಗಾಂಡದಲ್ಲಿ ದೇವರು ಮಾಡಲಿಕ್ಕೆ ಸಾಧ್ಯವಾದರೆ, if God could do this in Taiwan, ತೈವಾನ್ ದೇಶದಲ್ಲಿ ಕರ್ತನಿದನ್ನು ಮಾಡಲಿಕ್ಕೆ ಸಾಧ್ಯವಾದರೆ, if we know that it's his vision that the nations become his disciples, ಈ ಇಡೀ ದೇಶವು ಅದು ಬದಲಾವಣೆಯಾಗಿ ಆತನ ಶಿಷ್ಯರಾಗಬೇಕೆಂಬುದಾಗಿರುವಂತದ್ದು ಆತನ ಭಾವನೆ ಎಂಬುದಾಗಿ ನಾವು ಹೇಳೋದಾದರೆ, then why are we not seeing more? ಅದನ್ನ ನಾವು ಯಾಕೆ ಇಲ್ಲಿ ನಾವು ಹೆಚ್ಚಾಗಿ ಕಾಣ್ತಾ ಇಲ್ಲ? Could it be that maybe there are still some things in our lives that are hindering? ಆ ಒಂದು ಪರಿಶುದ್ಧ ಯಜ್ಞವೇದಿಯನ್ನು ಕಟ್ಟಿಕೊಳ್ಳಕ್ಕೆ ಇನ್ನು ನಮ್ಮ ಹೃದಯದಲ್ಲಿ ಅನೇಕ ತಡೆಗಳಿದ್ದಾವ. Let's turn to Ephesians chapter 2. ಎಫೆಸಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ನಾವು ವಾಕ್ಯವನ್ನು ತಿರುಗಿಸೋಣ. Verses 1 through 3. 1ನೇ ವಚನದಿಂದ 3 ವಚನಗಳವರೆಗೆ. These are our 3 primary hindrances to the advancement of God's kingdom. ದೇವರ ರಾಜ್ಯವು ಅದು ಪ್ರತಿಷ್ಠಾಗಲ್ಪಡಲಿಕ್ಕೆ ಅಥವಾ ಮುಂದೆ ಹೋಗಲಿಕ್ಕೆ ಅಲ್ಲಿ 3 ಕಾರಣಗಳು ಅಡ್ಡಿಯಾಗುವಂತ ಕಾರಣಗಳು 3 ಇದ್ದಾವೆ. ಯಾರಾದ್ರೂ ಒಬ್ರು ಓದಿ ಕನ್ನಡದಲ್ಲಿ. 2ನೇ ಅಧ್ಯಾಯ 1ರಿಂದ 3 ವಚನಗಳು. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲವರನ್ನು ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶಯಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಷ್ಟಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವಸಿದ್ಧರಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. Amen. This passage mentions our 3 primary enemies. ಈ ಒಂದು ವಾಕ್ಯದ ಭಾಗ ನಮಗಿರುವಂತ 3 ಶತ್ರುಗಳ ಬಗ್ಗೆ ಹೇಳುವಂತದಾಗಿದೆ. 3 areas of life that will try to keep us from living for God. ದೇವರಿಗೋಸ್ಕರವಾಗಿ ಜೀವಿಸಲ್ಪಡಲಿಕ್ಕೆ ಅಡ್ಡಿಯಾಗಿ ನಿಂತಿರುವಂತ ಈ 3 ಕಾರ್ಯಗಳು. It says there's a course of this world. ಈ ಲೋಕದಲ್ಲಿ ಇರುವಂತಹ ಲೋಕದ ಮಾರ್ಗಗಳು. There's a system of life around us, a culture. ನಮ್ಮ ಸುತ್ತಮುತ್ತಲಿರುವಂತಹ ಸಂಪ್ರದಾಯಗಳು, ಸಂಸ್ಕೃತಿ. Now that system of life can have the components of God's kingdom in it, and it can actually usher people into the Lord. So ಆ ಒಂದು ಸಂಪ್ರದಾಯಗಳು ಕರ್ತನಿಂದ ಹೊಂದಲ್ಪಟ್ಟಂತ ಕ್ರಿಯೆಗಳು ಇದ್ದು ನಮ್ಮನ್ನು ದೇವರ ರಾಜ್ಯದಲ್ಲಿ ನಡೆಸಬಹುದು. That's things like family. ಆ ಒಂದು ಸಂಪ್ರದಾಯದಲ್ಲಿ ಕುಟುಂಬವಾಗಿರಬಹುದು. Things like education. ಅದು ವಿದ್ಯೆ ಆಗಿರಬಹುದು. When you think about those things here in India, what are some of the things that come to your mind? ನೀವು ಈ ಭಾರತ ದೇಶದಲ್ಲಿ ನೀವು ಆಲೋಚನೆ ಮಾಡುವಾಗ ನಿಮ್ಮ ಆಲೋಚನೆಗಳಲ್ಲಿ ಏನೇನು ಬರ್ತವೆ ಅಡ್ಡಿಗಳು? There's a way of life around us. ನಮ್ಮ ಸುತ್ತಮುತ್ತಲಲ್ಲಿ ಒಂದು ಜೀವನದ ಶೈಲಿಗಳಿದ್ದಾವೆ. Is it in alignment with the kingdom of God? ಆ ಒಂದು ಶೈಲಿಗಳು ದೇವರ ರಾಜ್ಯಕ್ಕೆ ಅನುಕೂಲವಾದಂತವು. You see, there's a culture of God's kingdom that is above all human cultures. So ಎಲ್ಲಾ ಮಾನವರ ಸಂಪ್ರದಾಯಗಳಕ್ಕಿಂತ ಕರ್ತನ ಸಂಪ್ರದಾಯವು ಉನ್ನತವಾದದ್ದಾಗಿದೆ. Earlier today we talked about Matthew chapter 5 through 7. ನಾವು ಬೆಳಗಿನ ಜಾವದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ 7ನೇ ವಚನದವರೆಗೆ ಧ್ಯಾನ ಮಾಡಿದ್ದೀವಿ. Jesus in the Sermon on the Mount gives us a lifestyle
that is the culture of God's kingdom. ಯೇಸು ಕ್ರಿಸ್ತನು ಈ ಬೆಟ್ಟದ ಮೇಲೆ ಮಾಡುವಂತ ಪ್ರಸಂಗದಲ್ಲಿ ಇದು ಪರಲೋಕದ ರಾಜ್ಯದ ಒಂದು ನಿಯಮಗಳನ್ನ ಜೀವನ ಶೈಲಿಗಳನ್ನು ಬೋಧನೆ ಮಾಡ್ತಾ ಇದ್ರು. So I will use my culture as an example. ಸೊ ಈಗ ನನ್ನ ಸಂಪ್ರದಾಯಗಳನ್ನು ಒಂದು ಉದಾಹರಣವಾಗಿ ಉಪಯೋಗ ಮಾಡ್ತೇನೆ. Let me ask you, are these things the culture of God's kingdom? ನಾನು ಕೇಳುತ್ತೇನೆ, ಈಗ ನಾನು ಹೇಳುವಂತ ಈ ಜೀವನದ ಈ ಸಂಪ್ರದಾಯಗಳು ಅದು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದವಾ ಇಲ್ವಾ ಅಂತ. In the United States of America, ಅಮೆರಿಕ ದೇಶದಲ್ಲಿ there is a culture, there's a way of life that says that I am to make life about my own pleasures, my own enjoyment. ಅಲ್ಲಿ ಅವರು ಹೇಳಲ್ಪಡುವಂತ ಒಂದು ವಿಧಾನ ಏನಂದ್ರೆ ನನ್ನ ಸಂತೋಷಕ್ಕಾಗಿ ನನ್ನ ಜೀವಿತವನ್ನು ನಾನು ನಡೆಸ್ಕೋಬೇಕು. Is that God's kingdom culture? ಅದು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ನಿಯಮನ? No? Yes or no? We got that, I think almost 100% of us. So if I'm living in a nation, ನಾನು ಒಂದು ವೇಳೆ ಒಂದು ದೇಶದಲ್ಲಿ ನಾನು ಜೀವಿಸ್ತಾ ಇದ್ರೆ, that mindset is trying to tell me, ಆ ಒಂದು ಮಾನಸಿಕವಾದಂತ ಕಾರ್ಯಗಳು ಅಲ್ಲಿ ನನಗೆ ಹೇಳಕ್ಕೆ ಇಷ್ಟಪಡುತ್ತವೆ, that the right way to live is to make life about myself. Will it be easy for me to walk in God's ways? ಆವಾಗ ಆ ಒಂದು ಸ್ಥಳದಲ್ಲಿ ನಿಂತುಕೊಂಡಿರುವಾಗ ನಿನ್ನ ಜೀವನದ ಶೈಲಿಗಳು ನಿನ್ನ ಇಷ್ಟಕ್ಕೆ ನಿನ್ನ ಸಂತೋಷಕ್ಕೆ ಹೊಂದಿಕೋ ಎಂಬುದಾಗಿ ಹೇಳುವಾಗ ದೇವರ ರಾಜ್ಯದ ನಿಯಮಗಳ ಪ್ರಕಾರವಾಗಿ ಜೀವಿಸಲಿಕ್ಕೆ ಸಾಧ್ಯನಾ? You see how it's like a river pushing against me, trying to push me back. So ಇದು ಒಂದು ನದಿಯಂತೆ ನನ್ನ ಮೇಲೆ ಬಂದು ಅದು ಬೀಳ್ತಾ ಇದೆ, ನಾನು ಮುಂದೆ ಹೋಗಲಿಕ್ಕೆ ಆಗದೆ ಅಂತೆ. I am set in my heart to follow Christ. ನಾನು ಕ್ರಿಸ್ತನನ್ನು ಹಿಂಬಾಲಿಸಬೇಕೆಂಬುದಾಗಿ ನನ್ನ ಹೃದಯವನ್ನು ಇಟ್ಟಿದ್ದೀನಿ. But this way of life is pushing me in the other direction. ಆದರೆ ಈ ಲೋಕದಲ್ಲಿ ಬರುವಂತ ಜೀವನದ ಶೈಲಿ ನನ್ನನ್ನು ಬೇರೆ ಬೇರೆ ಮಾರ್ಗಕ್ಕೆ ತಳ್ಳುತ್ತಾ ಇದೆ. I turn on the television. ನಾನು ಟೆಲಿವಿಷನ್ ಅನ್ನು ಟಿವಿಯನ್ನು ಆನ್ ಮಾಡಿದ್ರು, everything I see there is telling me live for you, live for you. ಆ ಟಿವಿಯಲ್ಲಿ ಹೇಳಲ್ಪಡುವಂತ ಪ್ರತಿ ಒಂದೊಂದು ಬೋಧನೆ ನಿನಗಾಗಿ ಜೀವನ ಮಾಡು, ನಿನಗಾಗಿ ಜೀವನ ಮಾಡು ಎಂಬುದಾಗಿ. So if I'm going to walk with Jesus, ಈಗ ನಾನು ಯೇಸುವಿನಲ್ಲಿ ನಾನು ಜೀವಿಸಬೇಕಂದ್ರೆ there are lifestyle choices I must begin to make. ನಾನು ನನ್ನ ಜೀವಿತದಲ್ಲಿ ನಾನು ಜೀವನದ ಆಲೋಚನೆಗಳನ್ನು ನಾನು ಒಂದು ತೀರ್ಮಾನ ತಗೋಬೇಕಂದ್ರೆ that will allow me to keep pursuing him and not go with the way of my culture. ಆವಾಗ ಆ ಒಂದು ಕಾರ್ಯಗಳನ್ನು ದೇವರ ರಾಜ್ಯದ ನಿಯಮಗಳನ್ನು ನಾನು ಅವಲಂಬನೆ ಮಾಡಿದ್ರೆ ಆವಾಗ ನಾನು ಈ ಸಂಪ್ರದಾಯಗಳ ಹಿಂದೆ ಹೋಗಲಿಕ್ಕೆ ದೇವರ ಅವಕಾಶ ಮಾಡಿಕೊಡಲ್ಲ. As an example, in our home the Lord has instructed us to not have television. ನಮ್ಮ ಮನೆಯಲ್ಲಿ ದೇವರು ನಮಗೆ ಬೋಧನೆ ಮಾಡಿದ್ರೆ ನಂತರ ಟೆಲಿವಿಷನ್ ಟಿವಿಯನ್ನ ಇಟ್ಕೋಬೇಡ್ರಿ ಅಂತ. Because the television is just feeding our minds in America with a wrong perspective. ಅದೇ ಈ ಟೆಲಿವಿಷನ್ ಎಂಬುವಂತದ್ದು ಅಮೆರಿಕ ದೇಶದಲ್ಲಿ ನಮ್ಮ ಮನಸ್ಸುಗಳನ್ನು ಕೆಟ್ಟ ದೃಷ್ಟಿಗಳಿಂದ ಕೆಟ್ಟ ಆಲೋಚನೆಗಳಿಂದ ತುಂಬುತ್ತಾ ಇದೆ. And so I want to walk with Jesus, so I must make a decision to get rid of that. ನಾನು ಯೇಸುವಿನ ಮಾರ್ಗದಲ್ಲಿ ನಡೆಯಬೇಕು, ಆದುದರಿಂದ ನಾನು ಈ ಟೆಲಿವಿಷನ್ ಅನ್ನ ಇನ್ನು ಮೇಲೆ ನೋಡಲ್ಲ ಎಂಬುದಾಗಿ ಒಂದು ತೀರ್ಮಾನ ತಗೋತಾ ಇದ್ದೀನಿ. We must allow the Holy Spirit to remove everything that would be an obstacle. ದೇವರಿಗೆ ಮಕ್ಕಳಾಗಿ ನಡೆದುಕೊಳ್ಳಕ್ಕೆ, ದೇವರ ರಾಜ್ಯವನ್ನು ಕಟ್ಟುವಂತ ಮಕ್ಕಳಾಗಿ ನಡೆದುಕೊಳ್ಳೋದಕ್ಕೆ ಯಾವ ಅಡ್ಡಿಗಳು ಇದ್ದಾವೋ ಅವನ್ನ ಪರಿಶುದ್ಧಾತ್ಮನಿಂದ ಅವುಗಳನ್ನು ತೆಗಿಲಿಕ್ಕೆ ನಾವು ಅವಕಾಶ ಮಾಡಿಕೊಡಬೇಕು. So there are many things like this here in India as well. ಭಾರತ ದೇಶದಲ್ಲೂ ಸಹ ಈ ರೀತಿಯಾಗಿ ಅನೇಕ ಕಾರ್ಯಗಳಿದ್ದಾವೆ. Many things in our culture, the way of doing life in this nation that keep us from God's ways. ನಾವು ದೇವರ ಮಾರ್ಗದಲ್ಲಿ ನಡೆಯಲಿಕ್ಕೆ ಆಗದೇ ಇರುವಂತಹ ಅನೇಕ ವಿಧವಾದಂತ ಕಾರ್ಯಗಳು ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು, ಸಂಪ್ರದಾಯಗಳಿಗೆ ಸಂಬಂಧಪಟ್ಟಿದ್ದು ನಮ್ಮ ಭಾರತ ದೇಶದಲ್ಲಿ ಅನೇಕ ವಿಧಾವೆ. We know that we've heard some say, well, there's corruption in government. ನಾವು ಎಷ್ಟೋ ಸಲ ನಾವು ಕೇಳಿದೀವೋ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ. But what about in our own hearts? ನಮ್ಮ ಸ್ವಂತ ಹೃದಯಗಳಲ್ಲಿ ಹೇಗೆ? Do we ever justify little slight things that we know are not right? ನಾವು ನಮ್ಮ ಹೃದಯದಲ್ಲಿ ನಾವು ಒಂದು ತೀರ್ಪಿಗೆ ಬರ್ತೀವ, ಆಲೋಚನೆ ಮಾಡ್ತೀವ ಯಾವುದು ಸರಿಯಾದದ್ದು ಯಾವುದು ತಪ್ಪಾದದ್ದು ಅಂತ. Do we live a life that is above reproach? Heavenly style. ನಾವು ನಮ್ಮ ಜೀವಿತವನ್ನು ನಿಜವಾಗಲೂ ನಾವು ಈ ಪರಲೋಕದ ಪರಲೋಕ ರಾಜ್ಯದ ಶೈಲಿಗಳ ಬಂಧನದಲ್ಲಿ ಜೀವನ ಮಾಡ್ತಾ ಇದ್ದೀವಾ? We were talking earlier about a life that loves our enemies.
ನಾವು ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ ಏನಂತಂದ್ರೆ ಒಂದು ಶತ್ರುಗಳನ್ನು ಪ್ರೀತಿ ಮಾಡುವಂತ ಜೀವಿತ. There's a typical culture in India, love our enemies. ಇದು ಭಾರತ ದೇಶದಲ್ಲಿ ಒಂದು ಬಹಳ ಕಷ್ಟಕರವಾದಂತ ವ್ಯತ್ಯಾಸವಾದಂತ ಸಂಪ್ರದಾಯ ಸಂಸ್ಕೃತಿ. ಯಾಕಂದ್ರೆ ಶತ್ರುಗಳನ್ನು ಪ್ರೀತಿ ಮಾಡುವಂತದ್ದು. The typical Indian person, are they raised to think I must love my enemies? ಒಂದು ವ್ಯತ್ಯಾಸವಾಗಿ ಆಲೋಚನೆ ಮಾಡುವಂತ ಒಂದು ವ್ಯಕ್ತಿ ಭಾರತ ದೇಶದಲ್ಲಿ ಎದ್ದು ನಾನು ನನ್ನ ಶತ್ರುಗಳನ್ನು ಪ್ರೀತಿ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡ್ತಾರೆ. But that's the culture of God's kingdom. ಆದರೆ ಅದನ್ನು ಬೋಧನೆ ಮಾಡುವಂತದ್ದು ಈ ದೈವಿಕವಾದಂತಹ ದೇವರ ರಾಜ್ಯದ ಒಂದು ನಿಯಮಗಳು. And so as citizens of a different kingdom, we're foreigners here. We are citizens of heaven. So ನಾವು ಪರಲೋಕ ದೇಶಕ್ಕೆ ಸಂಬಂಧಪಟ್ಟಂತ ರಾಜಕತ್ವವನ್ನು ಹೊಂದಿದ್ದೇವೆ. So in a way we are all foreigners no matter what nation we're in. ನಾವು ಯಾವ ದೇಶದಲ್ಲಿ ಇದ್ರೂ ಪರವಾಗಿಲ್ಲ, ನಾವೆಲ್ಲರೂ ಒಂದು ಹಂತದಲ್ಲಿ ಒಂದು ವಿಧದಲ್ಲಿ ಇರ್ತೇವೆ. Can you imagine that? ನೀವು ಅದನ್ನ ಆಲೋಚನೆ ಮಾಡ್ತೀರಾ? ಪರಲೋಕದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ರೆ. I was born in America. ನಾನು ಅಮೆರಿಕ ದೇಶದಲ್ಲಿ ಹುಟ್ಟಿದ್ದೇನೆ. Not only was I born in America, I was born in our capital city, Washington DC. ನಾನು ಬರೀ ಅಮೆರಿಕದಲ್ಲಿ ಹುಟ್ಟಿದ್ದು ಮಾತ್ರವಲ್ಲ, ಅಮೆರಿಕದ ರಾಜಧಾನಿಯಾಗಿದ್ದಂತ ವಾಷಿಂಗ್ಟನ್ ನಲ್ಲಿ ನಾನು ಹುಟ್ಟಿದ್ದೇನೆ. I lived my whole life in America. ನನ್ನ ಇಡೀ ಜೀವನವು ನಾನು ಅಮೆರಿಕದಲ್ಲಿ ಜೀವನ ಮಾಡಿದ್ದೀನಿ. When I came to know Jesus Christ, ಆದರೆ ನಾನು ಯಾವಾಗ ಕ್ರಿಸ್ತನನ್ನು ತಿಳಿದುಕೊಳ್ಳೋದಕ್ಕೆ ಬಂದನೋ, I was made the citizen of a different kingdom, a different nation. ನಾನು ಯಾವಾಗ ಯೇಸು ಸ್ವಾಮಿಯನ್ನು ತಿಳಿದುಕೊಳ್ಳಕ್ಕೆ ಬಂದನೋ ಆವಾಗ ನನ್ನ ಸಿಟಿಜನ್ಶಿಪ್ ಅನ್ನು ಬೇರೆ ರಾಜ್ಯಕ್ಕೆ ನಾನು ಅದನ್ನು ತಪ್ಪಿಸಿದ್ದೇನೆ. So in the spirit I'm in a different nation. ನಾನು ಆತ್ಮಪೂರ್ವಕವಾಗಿ ನಾನು ಬೇರೆ ರಾಜ್ಯಕ್ಕೆ ಸೇರಿದ್ದವನು. And so now when I walk and move in this body in America, the way of life around me looks strange. ಆದರೆ ನಾನು ಈ ಶರೀರದಿಂದ ಅಮೆರಿಕ ದೇಶದಲ್ಲಿ ಸುತ್ತಮುತ್ತ ನಡೆಯುವಾಗ ಅವರು ಮಾಡುವಂತ ಕಾರ್ಯಗಳು ನನಗೆ ಬಹಳ ವ್ಯತ್ಯಾಸವಾಗಿರ್ತವೆ. And my way of living looks strange to the others in my nation that don't know Jesus. ನನ್ನ ಸ್ವಂತ ಜನರಿಗೆ ಅವರು ಯೇಸುವನ್ನು ನಂಬದೇ ಇರುವಂತ ಕಾರಣ ನಾನು ನಡೆಯುವಂತ ಜೀವನ ಶೈಲಿಯನ್ನು ನೋಡಿ ಅವರಿಗೆ ಒಂಥರ ವ್ಯತ್ಯಾಸವಾಗಿರುತ್ತದೆ. So have we allowed God here in our nation to make us foreigners? So ಅದಕ್ಕೋಸ್ಕರವಾಗಿ ನಾವು ನಮ್ಮ ಸ್ವಂತ ದೇಶದಲ್ಲಿ ನಮ್ಮನ್ನು ಹೊರ ದೇಶವರನ್ನಾಗಿ ಮಾಡಲಿಕ್ಕೆ ದೇವರಿಗೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. Have we gone to him and said, now I'm in your kingdom, teach me your way? ಈಗ ನಾವು ಒಂದು ಹಂತಕ್ಕೆ ಬರಬೇಕೇನಂತ, ದೇವರೇ ನಾನು ನಿನ್ನ ರಾಜ್ಯದಲ್ಲಿದ್ದೀನಿ, ಈಗ ನಾನು ನಿನ್ನ ರಾಜ್ಯದ ಶೈಲಿಗಳನ್ನು ಕಲಿತುಕೊಂಡು ಯಾವಾಗ ಹೇಗೆ ನಡೆದುಕೊಳ್ಳೋದು ಹೇಳಿಕೊಡಿ. I was raised from this high up to believe the kind of mindset of India. ನಾನು ತುಂಬಾ ಒಂದು ಕೆಳಗಿನ ಭಾಗದಿಂದ ಭಾರತ ದೇಶದ ಆಲೋಚನೆಗಳನ್ನು ತಿಳಿದುಕೊಳ್ಳಕ್ಕೆ ನಾನು ಬೆಳೆದಿದ್ದೇನೆ. But now my culture is not just the Indian culture, it's the heavenly culture. ಈಗ ನನ್ನ ಸಂಪ್ರದಾಯ, ನನ್ನ ಸಂಸ್ಕೃತಿ ಭಾರತದ ಸಂಸ್ಕೃತಿ ಕೆಲಸಗಳಲ್ಲ, ಆದರೆ ಪರಲೋಕದ ನಿಯಮಗಳು. You remember the scriptures say we have the mind of Christ. ಸೊ ಅದಕ್ಕೆ ನೀವು ಒಂದು ವಾಕ್ಯವನ್ನು ನೆನಪು ಮಾಡಿಕೊಳ್ಳಿರಿ, ನಾವು ಕ್ರಿಸ್ತನ ಮನಸ್ಸುಳ್ಳವರಾಗಿರಬೇಕೆಂಬುದಾಗಿ. It's almost like we need to ask the Holy Spirit. ನಾವು ಕೇಳಬೇಕು, ಪವಿತ್ರಾತ್ಮನನ್ನ, remove my mind, ನನ್ನ ಮನಸ್ಸನ್ನು, ನಮ್ಮ ಜ್ಞಾನವನ್ನು ತೆಗಿ, my way of thinking and living that was before you, ನಿನ್ನ ಮುಂದೆ ನನ್ನ ವಿಧವಾದಂತ ನಡೆ, ನನ್ನ ವಿಧವಾದಂತ ಆಲೋಚನೆಗಳನ್ನು, and give me your mind. ನಿನ್ನ ಆಲೋಚನೆಗಳನ್ನು ಕೊಡು. Give me your mind for marriage and family. ನನ್ನ ಕುಟುಂಬಕ್ಕೆ, ನನ್ನ ಮದುವೆಯ ಜೀವಿತಕ್ಕೆ ನಿನ್ನ ಆಲೋಚನೆಗಳನ್ನು ಕೊಡುವುದಾಗು. Do you know the husband is to love his wife as Christ loved the church? ಕ್ರಿಸ್ತನು ಯಾವ ರೀತಿಯಾಗಿ ಸಭೆಯನ್ನು ಪ್ರೀತಿ ಮಾಡಿದ್ದನೋ ಅದೇ ರೀತಿಯಾಗಿ ಪುರುಷನು ಸಹ ಸ್ತ್ರೀಯನ್ನು ಪ್ರೀತಿ ಮಾಡಬೇಕೆಂಬುದಾಗಿ ಗೊತ್ತಿಲ್ಲವಾ? Do you remember that Jesus came as the servant of all? ಈ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರ, ಯೇಸು ಕ್ರಿಸ್ತನ ಧರ್ಮಶಾಸ್ತ್ರಕ್ಕೆ ಒಂದು ದಾಸಿಯಾಗಿ ಬಂದನೆಂಬುದಾಗಿ ಗೊತ್ತಿಲ್ವಾ? Do you remember with his disciples how he got down on his hands and knees and washed their feet? ನಿಮಗೆ ನೆನಪು ಬರ್ತದ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಮೊಣಕಾಲಲ್ಲಿ ಬಿದ್ದು ತನ್ನ ಶಿಷ್ಯರ ಪಾದಗಳನ್ನು ತೊಳಿಲಿಕ್ಕೆ ಪ್ರಾರಂಭಿಸಿದನೋ? And then he said, as I have done so you will do. ನಾನು ಆವಾಗ ಹೇಳಿದ್ರು, ನಾನು ಮಾಡಿದ್ದ ಹಾಗೆ ನೀವುನು ಮಾಡಬೇಕೆಂಬುದಾಗಿ ತಿಳಿಸಿದರು. He was showing that he was trying to show us that in the kingdom of God this is leadership. ಆತನು ಪರಲೋಕದ ದೇವರ ರಾಜ್ಯದಲ್ಲಿ ಇದು ನಾಯಕತ್ವ ಎಂಬುದಾಗಿ ಪಾದಕ್ಕೆ ಹೇಳಿದರು.
So does our Indian culture look at that as the leadership of the husband in the home? ಸೊ ಈ ರೀತಿಯ ಕಾಲನ್ನ ಹಿಡಿಯೋದು ಬರೀ ಹೆಂಡತಿಯರು ಗಂಡನನ್ನ ಹಿಡಿತಾರೆ ಅದು ಮಾತ್ರ ನಮ್ಗೆ ಗೊತ್ತಿದೆ ಭಾರತ ದೇಶದಲ್ಲಿ. How many of us husbands have washed our wives' feet recently? ಎಷ್ಟು ಪುರುಷರು ಹೆಂಡತಿಯರ ಪಾದಗಳನ್ನ ತೊಳೆದಿದ್ದೀರಾ ಈಗ ಇತ್ತೀಚಿನ ಕಾಲದಲ್ಲಿ? ಕೈಗಳನ್ನೆತ್ತಿ ನೋಡೋಣ. I don't think so, one also. But don't teach that in India. All men will be in danger. Do you see what I mean? ನಾನು ಹೇಳುವಂಥದ್ದು ಏನಂತ ಗಮನ ಹರಿಸ್ತಾ ಇದ್ದೀರಾ? Would it not be more common for us as the leaders to be here? ಒಂದು ನಾಯಕರಾಗಿ ಇಲ್ಲಿ ಕೂತ್ಕೊಂಡು ಎದೆ ಮೇಲೆ ಕೆತ್ತಿ ಕೂತ್ಕೊಳ್ಳುವಂಥದ್ದು ಸರ್ವಸಾಧಾರಣವಲ್ಲವಾ? Because the word of God says we're the spiritual leader in the home. ಸೊ ಆತ್ಮಿಕ ದೇವರ ವಾಕ್ಯ ಹೇಳ್ತದೆ ನೀನು ಆತ್ಮಿಕವಾದ ನಾಯಕನು ಮನೆಯಲ್ಲಿ ಎಂಬುದಾಗಿ. We expect everyone else to basically be washing our feet. ಸೊ ಪ್ರತಿಯೊಬ್ಬರು ಬಂದು ನಮ್ಮ ಪಾದಗಳನ್ನು ತೊಳಿಬೇಕೆಂಬುದಾಗಿ ನಾವು ಎದುರು ನೋಡ್ತಾ ಇರ್ತೇವೆ. We do this in many ways. ನಾವು ಅನೇಕ ವಿಧದಲ್ಲಿ ಇದನ್ನ ಮಾಡ್ತೀವಿ. We think of leadership the way our culture thinks and not the way the kingdom of God thinks. ನಾವು ನಾಯಕತ್ವ ಅಂದಾಗ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳು ಏನು ಹೇಳುತ್ತವೆ ಎಂಬುದಾಗಿ ನೋಡ್ತೀವಿ ಹೊರತು ದೇವರು ಇದನ್ನು ಕುರಿತಾಗಿ ಏನು ಹೇಳ್ತಾರೆ ಎಂಬುದಾಗಿ ಗಮನಿಸಲ್ಲ. We need to ask the Lord, teach me your ways. ಅದಕ್ಕೆ ನಾವು ದೇವರನ್ನ ಕೇಳಬೇಕು, ದೇವರೇ ನಿನ್ನ ನುಡಿಗಳನ್ನು ನನಗೆ ಬೋಧನೆ ಮಾಡು. I promise you he'll begin to transform every way of life, every way we typically. ನಾನು ನಿಮಗೆ ವಾಗ್ದಾನ ಮಾಡುತ್ತೇನೆ, ಒಂದೊಂದು ಹಂತದಲ್ಲಿ ಒಂದೊಂದು ವಿಧದಲ್ಲಿ ನೀವು ರೂಪಾಂತರ ಆಗಲಿಕ್ಕೆ ಪ್ರಾರಂಭಿಸುತ್ತೀರಾ. Even our discipline of our children. ನಾವು ಮಕ್ಕಳನ್ನು ನಮ್ಮ ಶಿಕ್ಷಣೆಯಲ್ಲಿ ಬೆಳೆಸುವಂತದ್ದು ಸಹ. He will show us his ways of doing that. ನೀನು ಏನು ಮಾಡ್ತಿದ್ರೆ ದೇವರ ಕಾರ್ಯಗಳನ್ನು ಮಾಡುವಂತ ವಿಧಾನವನ್ನು ತೋರಿಸ್ತೀಯಾ. He will show us that our greatest witness is our life and not just our words and preaching. ನಮ್ಮ ಜೀವನದ ಒಂದು ದೊಡ್ಡ ಸಾಕ್ಷಿ ಅದು ಏನು ಎಂಬುದಾಗಿ ನಾವು ನೋಡೋದಾದ್ರೆ ಅದು ಕೇವಲ ನೀನು ಮಾತನಾಡುವಂತ ಕಾರ್ಯಗಳು ಅಲ್ಲ, ಆದರೆ ನಿನ್ನ ಜೀವಿತವೇ. You see, if we want to see India transform, that transformation must begin in us. ಒಂದು ವೇಳೆ ನೀವು ಭಾರತ ದೇಶ ಒಂದು ವೇಳೆ ರೂಪಾಂತರಗೊಳ್ಳಬೇಕೆಂಬುದಾಗಿ ನೀವು ತವಕ ಪಡ್ತಾ ಇದ್ರೆ ಆ ಒಂದು ರೂಪಾಂತರ ಎಲ್ಲಿ ಪ್ರಾರಂಭವಾಗಬೇಕೆಂದ್ರೆ ನಿಮ್ಮ ಹೃದಯದಲ್ಲಿ ಪ್ರಾರಂಭವಾಗಬೇಕು. As we allow him to transform our minds, we'll begin to walk as he walked. ನಮ್ಮ ಮನಸ್ಸನ್ನು ಯಾವಾಗ ನಮ್ಮ ಆಲೋಚನೆಗಳನ್ನು ಯಾವಾಗ ರೂಪಾಂತರಗೊಳಿಸಲಿಕ್ಕೆ ನಾವು ಪ್ರಾರಂಭಿಸಿ ಎಂಬುದ ಕೇಳ್ತೀವೋ ಆವಾಗ ಕ್ರಿಸ್ತನ ನಡೆದಂಗೆ ನಾವು ನಡಿತೀವಿ. Hallelujah. ಆಮೆನ್. I wish to briefly, in the same line of discussion, ಇದೇ ಹಂತದಲ್ಲಿ ನಾನು ಮಾಡುವಂತ ಇನ್ನೊಂದು ಚರ್ಚೆಯನ್ನು. There's a world system out there. ಲೋಕದಲ್ಲಿ ಒಂದು ವಿಧವಾದಂತ ಸಿದ್ಧಾಂತಗಳಿದ್ದಾವೆ. There's a demonic forces that are seeking to hinder. ಸೈತಾನನ ಅಂಧಕಾರ ಶಕ್ತಿಗಳು ತುಂಬಾ ತಡೆಗಟ್ಟುತ್ತಾ ಹಿಂಸೆ ಮಾಡುತ್ತೇವೆ ನಮಗೆ. I probably don't need to go too much into that. ನಾನು ಆ ಒಂದು ವಿಧದಲ್ಲಿ ನಾನು ಹೆಚ್ಚಾಗಿ ಹೋಗಲಿಕ್ಕೆ ನನಗೆ ಇಷ್ಟ ಇಲ್ಲ. Because we have faced much opposition. ನಮಗೆಲ್ಲರೂ ಗೊತ್ತು, ನಮಗೆಲ್ಲ ಎಷ್ಟು ಶೋಧನೆಗಳಿದಾವೆ ಎಂಬುದಾಗಿ. If there's somebody wanting to beat or kill someone, you can know that's something satanic. ನೀವು ಒಂದು ವೇಳೆ ಏನಾದರೂ ರೋಗಗಳನ್ನು ಸ್ವಸ್ಥತೆ ಮಾಡಲಿಕ್ಕೆ ಆಗದೆ ಇರುವಂತ ಕಾರ್ಯಗಳೇನಾದರೂ ನೋಡೋದಾದ್ರೆ ನೀವು ಅಂತೀರಾ ಇದು ಸೈತಾನನ ಕಾರ್ಯ ಎಂಬುದಾಗಿ. Some of you have faced that. ನೀವು ಆ ಕಾರ್ಯಗಳನ್ನು ಸಹ ನೀವು ಅನುಭವಿಸಿದ್ದೀರಾ ಕೆಲವರು. There's another enemy that's more unseen. ನಮಗೆ ಕಾಣದೇ ಇರುವಂತ ಇನ್ನೊಂದು ಶತ್ರು ನಮಗಿದ್ದಾನೆ. It's called I call it the religious system. ಅದು ನಾನು ಹೇಳ್ತೀನಿ ಧಾರ್ಮಿಕವಾದಂತ ಸಿದ್ಧಾಂತಗಳು. There's a way we can even do church that's not in the ways of God. ಅದು ಸಭೆಯು ಸಭೆಯಾಗಿ ಕರೆಯಲ್ಪಡುವಾಗಲೂ ದೇವರ ನಿಯಮಗಳಂತೆ ದೇವರ ಸಿದ್ಧಾಂತಗಳಂತೆ ನಡೆದೇ ಇರುವಂತ ಸಭೆಗಳು ಸಹ ಇರಬಹುದು. Let me ask you if any of the things I'm about to say are reminding you of things you've seen. ನಾನು ಹೇಳುವಂತ ಈ ಕಾರ್ಯಗಳು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಏನಾದರೂ ಅದು ನೆನಪಿಗೆ ಬರ್ತದಾ ಎಂಬುದಾಗಿ ನೋಡಿ. Here's the religious system. This is some of what it looks like. ಇದು ಧಾರ್ಮಿಕವಾದಂತ ಸಂಪ್ರದಾಯ ಇದು ಹೀಗೆ ಕಾಣ್ತದೆ. You see, in Jesus's day, what was his primary enemy?
During Jesus' lifetime, what was one of the obvious enemies he had? ಯೇಸು ಕ್ರಿಸ್ತನ ಆ ಸೇವೆಯ ಜೀವಿತದ ಅವಧಿಯಲ್ಲಿ ಆತನಿಗಿದ್ದಂತ ಸಾಧಾರಣವಾದಂತ ಶತ್ರುಗಳು ಯಾರು? Even more than the people that didn't know God, it was actually the religious leaders that were coming against what God wanted to do. ಯೇಸು ಸ್ವಾಮಿ ಸುತ್ತಮುತ್ತಲಿರುವಂತ ಜನರು ಪಕ್ಕದಲ್ಲಿರುವಂತ ಜನರು ಶತ್ರುಗಳಾಗಿ ಇಲ್ಲದಿದ್ರು ಸಹ ಧಾರ್ಮಿಕ ನಾಯಕರು ಆತನಿಗೆ ದೊಡ್ಡ ಶತ್ರುಗಳಾಗಿದ್ದರು. He said, "This people honors me with their lips, but their heart is far away from me." ಸೊ ಆದ್ರೆ ಅವರು ಏನಂತ ಹೇಳ್ತಾರೆ ಅಂದ್ರೆ, ಯೇಸು ಸ್ವಾಮಿ ಇವರು ನನ್ನನ್ನು ಅವರ ತುಟಿಗಳಿಂದ ಸ್ತೋತ್ರ ಮಾಡ್ತಾರೆ, ಆದ್ರೆ ಅವರ ಹೃದಯಗಳು ಬಹಳ ದೂರದಲ್ಲಿದ್ದಾವೆ. Teaching as doctrines the precepts of men. ಮಾನವರ ಸಿದ್ಧಾಂತಗಳು ಅವುಗಳನ್ನ ಬೋಧನೆ ಮಾಡುವಂತದ್ರಲ್ಲಿ. So one of the ways we can see the religious system is it exalts the traditions of men above the commandments of God. ಸೊ ದೇವರು ಕೊಟ್ಟಿದ್ದಂತ ಆಜ್ಞೆಗಳಕ್ಕಿಂತ ಮನುಷ್ಯನು ನಿಯಮ ಮಾಡಿದಂತ ಧಾರ್ಮಿಕ ಸಿದ್ಧಾಂತಗಳು ಅವು ಇನ್ನೂ ಮೇಲಕ್ಕಿದ್ದಾವೆ. Another way we can see the religious system. ಇನ್ನೊಂದು ವಿಧದಲ್ಲಿ ಈ ಧಾರ್ಮಿಕ ಸಿದ್ಧಾಂತಗಳನ್ನು ನೋಡೋದಾದ್ರೆ, we can begin to be so concerned with our ministry and our church that we don't have a kingdom perspective. ದೇವರ ರಾಜ್ಯದ ಗುರಿ ಇಲ್ಲದಂತ ನಮ್ಮ ಸಭೆ, ನಮ್ಮ ಸಂಸ್ಥೆ ಅವುಗಳ ಮೇಲೆ ನಾವು ಧ್ಯಾನ ಇಡಬಹುದು. Have you ever heard anyone say, "My church, this is my church"? ಯಾರಾದರೂ ಹೇಳಿದ್ದನ್ನ ನೀವು ಗಮನಿಸಿದ್ದೀರಾ? ಇದು ನನ್ನ ಸಭೆ ಎಂಬುದಾಗಿ, "This is my ministry", ಇದು ನನ್ನ ಸೇವೆ ಎಂಬುದಾಗಿ ಹೇಳಿದ್ರಾ? ವೆರಿ ಗುಡ್. ಅಲ್ಲಿ only one. Okay. ಯಾರಾದ್ರೂ ಕೇಳಿದ್ರ ಬೇರೆಯವರು ಹೇಳೋದು ಇದು ನನ್ನ ಚರ್ಚಿ, ಇದು ನನ್ನ ಮಿನಿಸ್ಟರ್ ಅಂತ ಹೇಳೋದು? ಕೈಗಳನ್ನೆತ್ತಿ. These are the people who listen others saying. But whose church is it really? ಆದರೆ ಆ ಸಭೆ ನಿಜವಾಗ್ಲೂ ಯಾರಿಗೆ ಸೇರಿದ್ದು? He's the head of his church, not you or me. ಆತನ ಸಭೆಗೆ ಆತನು ನಾಯಕನು, ನೀನು ನಾನಲ್ಲ. But the religious system tells us it's okay, brother, that's your ministry. ಆದರೆ ಈ ಧಾರ್ಮಿಕ ಸಿದ್ಧಾಂತಗಳು ಪದ್ಧತಿಗಳು ನಮ್ಮ ಸುತ್ತಲಿರುವಂತದ್ದು ಅವು ಹೇಳ್ತವೆ, ಪರವಾಗಿಲ್ಲ ಸಹೋದರನೇ, ಅದು ನಿನ್ನ ಸಭೆ ಎಂಬುದಾಗಿ. Brother, your church is doing so well. ಆವಾಗ ಅವರು ಹೇಳ್ತಾರೆ, ಓ ಸಹೋದರನೇ, ನಿನ್ನ ಸಭೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. My ministry is doing excellent. ನನ್ನ ಸೇವೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. It must be his ministry. ಆದರೆ ಆ ಸೇವೆ ಆತನ ಸೇವೆಯಾಗಿರಬೇಕು. But there is a religious system that tells us that's okay. ಆದರೆ ನಮಗೆ ನಮ್ಮ ಮುಂದೆ ಇರುವಂತ ಧಾರ್ಮಿಕವಾದಂತ ಪದ್ಧತಿಗಳು, ವಿಧಾನಗಳು ನಮಗೆ ಹೇಳ್ತದೆ ಅದು ಪರವಾಗಿಲ್ಲ. And it keeps us from being able to work together. ಆದರೆ ನಾವು ಈ ಒಂದು ಭೇದ ಭಾವನೆಗಳಿಂದ ಒಗ್ಗಟ್ಟಾಗಿ ಕೆಲಸ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡಲ್ಲ. You see, Philippians chapter 2 says that we're to care for others even more than we care for ourselves. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ನಮಗಿಂತ ಇತರರನ್ನು ನಾವು ಹೆಚ್ಚಾಗಿ ಗಮನಿಸಬೇಕೆಂಬುದಾಗಿ. Maybe you're already doing this. ನೀವು ಒಂದು ವೇಳೆ ಇದನ್ನು ಈಗಾಗಲೇ ಮಾಡ್ತಿರಬಹುದು. I know in the US where I come from that would be very, very rare. ಆದರೆ ನಾನು ಅಮೆರಿಕ ದೇಶದಲ್ಲಿ ನಾನು ಬರುವಂತ ಸ್ಥಳದಿಂದ ಒಂದು ವೇಳೆ ಅದನ್ನ ಹೇಳಬೇಕಂದ್ರೆ ಅದು ಬಹಳ ಕಷ್ಟ. That a pastor or a ministry leader would actually look to another pastor and say, "I want you to do even better than I am." ಸೊ ಒಂದು ಸೇವಕರು ಒಂದು ಹಂತದಲ್ಲಿ ನೋಡಿ ಹೇಳ್ತಾರೆ, ನೋಡಿ ನೀನು ನನಗಿಂತ ಹೆಚ್ಚಾಗಿ ಸಹ ನೀನು ಒಂದು ಕಾರ್ಯವನ್ನು ಮಾಡಬೇಕೆಂಬುದಾಗಿ. Imagine how the kingdom of God would advance if each of us took on that mindset. ಒಂದು ವೇಳೆ ನೀವು ಅಷ್ಟೊಂದು ತಾಳ್ಮೆಯುಳ್ಳಂತ ಆಲೋಚನೆಯನ್ನು ಮನಸ್ಸಲ್ಲಿ ಇಟ್ಟುಕೊಂಡ್ರೆ ದೇವರ ರಾಜ್ಯವು ಹೇಗೆ ಬೆಳೀತದೆ ಎಂಬುದಾಗಿ ಆಲೋಚನೆ ಮಾಡಿ. I want to see you advance more than me. ಅವಾಗ ನಾವು ಹೇಳ್ತೀವಿ, ನನಗಿಂತ ನೀನು ಮುಂದೆ ಹೋಗು. And then you said, "I want to see someone else advance beyond me." ಅವಾಗ ನಾನು ಹೇಳ್ತೀನಿ, ನನಗಿಂತ ಇನ್ನೂ ಯಾರಾದ್ರೂ ಮುಂದೆ ದೇವರ ರಾಜ್ಯದಲ್ಲಿ ಹೋಗಲಿ. And then they said, "I want to see someone else advance beyond me." ಅವಾಗ ಅವರು ಇನ್ನೊಬ್ಬರು ಹೇಳ್ತಾರೆ, ನನಗಿಂತ ಮುಂದೆ ಇನ್ನೊಬ್ಬರನ್ನ ಕಲಿಸಬೇಕು. We would become like a tsunami wave of the kingdom of God. ನಾವು ಸುನಾಮಿ ಅಲೆಗಳಂತೆ ದೇವರ ರಾಜ್ಯಕ್ಕಾಗಿ ಇರುತ್ತೇವೆ. We would be so powerful there would be nothing that could stand in the way of God's kingdom. ದೇವರ ರಾಜ್ಯವು ವಿಸ್ತರಣೆ ಆಗಲಿಕ್ಕೆ ಎದುರು ಶತ್ರುಗಳು ನಿಂತುಕೊಳ್ಳಕ್ಕೆ ಆಗದೇ ಇರುವಂತ ಕಾರ್ಯಗಳನ್ನು ಮಾಡುತ್ತೇವೆ. Where does a wave like that begin? ಆ ರೀತಿಯಾಗಿ ಅಲೆಗಳು ಉಜ್ಜೀವನ ಪ್ರಾರಂಭವಾಗ್ತದೆ. It can begin with just one person. ಅದು ಒಬ್ಬರಿಂದ ಪ್ರಾರಂಭವಾಗಬಹುದು. One person that will begin to say, "I don't care what the world system says. ನಾನು ಈ ಲೋಕದ ಸಿದ್ಧಾಂತಗಳಿಗೆ ನಾನು ಅದನ್ನ ಕೇರ್ ಮಾಡಲ್ಲ. I don't care what the religious system has taught me. ಈ ಧಾರ್ಮಿಕ ಸಿದ್ಧಾಂತಗಳು ಏನೇನು ಬೋಧನೆ ಮಾಡಿದೆ ಅದರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ. I'm going to live by God's ways. ನಾನು ದೇವರ ನಿಯಮಗಳ ಪ್ರಕಾರವಾಗಿ ನಾನು ಜೀವಿಸುತ್ತೇನೆ." And you could be a part of starting a wave that goes
across this nation. ನೀವು ಈ ಒಂದು ದೇಶವನ್ನು ಬದಲಾವಣೆ ಮಾಡಲಿಕ್ಕೆ ಒಂದು ಆಯುಧಗಳಾಗಿರಬಹುದು. So it must begin in us. Transformation begins in us. ರೂಪಾಂತರ ಬದಲಾವಣೆ ನಮ್ಮ ಹೃದಯದಲ್ಲಿ ನಮ್ಮಲ್ಲಿ ಬದಲಾವಣೆ ಆಗಬೇಕು. Our final enemy. Just a few more minutes to discuss our final enemy. I didn't have chance to talk about. ನಮ್ಮ ಕೊನೆಯ ಶತ್ರುವನ್ನು ಗಮನಿಸ್ತಾ ಇದ್ದೀವಿ ನಾವು. This is perhaps the most deceitful of all. ಇದು ಎಲ್ಲ ಶತ್ರುಗಳಕ್ಕಿಂತ ಬಹಳ ಕ್ರೂರವಾದದ್ದು, ಬಹಳ ಕಠಿಣವಾದದ್ದು ಎಂಬುದಾಗಿ ಹೇಳಬಹುದು. Because it's within us. ಯಾಕಂದ್ರೆ ಈ ಶತ್ರು ನಮ್ಮಲ್ಲೇ ಇದ್ದಾನೆ. Our human pride and unbelief. ನಮ್ಮಲ್ಲಿರುವಂತ ಅಪನಂಬಿಕೆ, ನಮ್ಮಲ್ಲಿರುವಂತ ಅಹಂಕಾರ. Our flesh. ನಮ್ಮ ಶರೀರ. Our sin nature. ನಮ್ಮ ಪಾಪದ ಸ್ವಭಾವ. Our human nature. ನಮ್ಮ ಮಾನಸಿಕ ಸ್ವಭಾವ. However you want to describe it, it's inside. ಅದನ್ನ ಹೇಗೆ ನಾವು ವರ್ಣಿಸಬೇಕು, ಅದು ಒಳಗೆ ಇದೆ. The word of God speaks of there being a wrestling between the spirit and the flesh. ಆದ್ದರಿಂದ ದೇವರ ಆತ್ಮವು ಮತ್ತು ಈ ಮಾಂಸದಿಂದ ಕೂಡಿದಂತ ಶರೀರವು ಎರಡು ಯುದ್ಧ ಮಾಡ್ತಾ ಇರ್ತವೆ. That they are in opposition against one another. ಅವರು ಒಬ್ಬರಿಗೊಬ್ಬರು ವಿರುದ್ಧವಾಗಿ ಇರುವಂತರಾಗಿರ್ತಾರೆ. The spirit says, lay your life down for others. The spirit of God says, lay your life down for others. ಏನಂತ ಹೇಳ್ತಂದ್ರೆ ಬೇರೆಯವರಿಗೋಸ್ಕರವಾಗಿ ನಿನ್ನ ಪ್ರಾಣವನ್ನು ಕೊಡು ಎಂಬುದಾಗಿ ಹೇಳ್ತದೆ. And the flesh says, don't let anyone offend you. ಅದಕ್ಕೆ ಶರೀರ ಹೇಳ್ತದೆ, ಯಾಕೆ ನೀನು ಬೇರೆಯವರು ಹೇಳಿದ್ದು ಕೇಳಬೇಕು? Don't let anyone speak against you. ನಿನಗೆ ವಿರುದ್ಧವಾಗಿ ಯಾರು ಮಾತನಾಡಲಿಕ್ಕೆ ಅವಕಾಶ ಕೊಡಬೇಡ. Do you know who I am? ಅವಾಗ ಹೇಳ್ತದೆ, ನಾನು ಯಾರಂತ ಗೊತ್ತಾ ನಿನಗೆ? Do you know who you're talking to? ನೀನು ಯಾರ ಹತ್ರ ಮಾತಾಡ್ತಾ ಇದೀಯ ಎಂಬುದಾಗಿ ಗೊತ್ತಾ? That's our pride, our flesh. ಅದು ನಮ್ಮ ಈ ಶರೀರದಿಂದ ಬರುವಂತ ಅಹಂಕಾರ. If we're going to be a people of transformation, we must allow the Spirit of God to crucify. ನಾವು ರೂಪಾಂತರ ಆಗುವಂತ ಜನರಾಗಬೇಕಂದ್ರೆ ಈ ಪವಿತ್ರಾತ್ಮನು ನಮ್ಮಲ್ಲಿ ಬಂದು ಉನ್ನತವಾದ ಹೊಸತನವನ್ನು ಕೊಡ್ಲಿಕ್ಕಾಗಿ ಅವಕಾಶ ಮಾಡಿಕೊಡಬೇಕು. Amen. Amen. Galatians 5. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. We'll close with this. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16 through 21. 16ನೇ ವಚನದಿಂದ 21ನೇ ವಚನದವರೆಗೆ. How can we tell if we're in the flesh? This gives us a clear picture of what the flesh looks like. ಈ ಮಾಂಸ ಆಸೆಗಳು, ಶರೀರ ಆಸೆಗಳು ಹೇಗೆ ಕಾಣಲ್ಪಡ್ತವೆ ಎಂಬುದಕ್ಕೆ ಇದು ಒಳ್ಳೆಯ ಉದಾಹರಣವಾಗಿ ವಾಕ್ಯವು ಹೇಳಲ್ಪಡ್ತದೆ. ಗಲಾತ್ಯದವರಿಗೆ 5ನೇ ಅಧ್ಯಾಯ 16ರಿಂದ 21ನೇ ವಚನ. ಯಾರಾದರೂ ಓದಿ ಒಬ್ರು? Amen. Amen. So that's a picture of what the flesh looks like. ಈ ಶರೀರಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು ಏನೆಂಬುದಾಗಿ ನಮಗೆ ಅದು ತಿಳಿಸುತ್ತದೆ. Talks about immorality, impurity, sexual misconduct. ಅಲ್ಲಿ ಜಾರತ್ವದ ಕುರಿತಾಗಿ, ಹಗೆತನ ಕುರಿತಾಗಿ, ಅಹಂಕಾರ ಕುರಿತಾಗಿ ಎಲ್ಲ ಕಾರ್ಯಗಳನ್ನು ಕುರಿತಾಗಿ ಮಾತನಾಡ್ತದೆ. Lust of the heart and eyes. ಈ ಶರೀರಕ್ಕೆ ಸಂಬಂಧಪಟ್ಟಂತ ವ್ಯಭಿಚಾರ ಮತ್ತು ಕಣ್ಣುಗಳಿಂದ ಮಾಡುವಂತ ವ್ಯಭಿಚಾರ. But then it goes into talking about some more hidden things. ಮತ್ತು ಹಾಗೆ ವಾಕ್ಯಗಳು ಓದಿಕೊಂಡು ಹೋಗುವಾಗ ಇನ್ನು ಸ್ವಲ್ಪ ಬಚ್ಚಿಟ್ಟಲ್ಪಟ್ಟಂತ ಕಾರ್ಯಗಳ ಕುರಿತಾಗಿ ಮಾತನಾಡ್ತದೆ. Envy, jealousy, strife. ಅಲ್ಲಿರುವಂತಹ ಹಗೆತನ, ಹೊಟ್ಟೆಕಿಚ್ಚು, ಬಂಡುತನ. Not working together with others. ಒಬ್ಬರೊಟ್ಟಿಗೆ ಒಬ್ಬರು ಏಕೀಭವಿಸಿ ಕೆಲಸ ಮಾಡದೆ ಆಗದೆ ಇರುವಂತಹ Factions. ಅಲ್ಲಿರುವಂತಹ ಭೇದ ಭಾವನೆಗಳು. Is there any of these things in our hearts? ಈ ಬರೆಯಲ್ಪಟ್ಟಂತ ಕಾರ್ಯಗಳು ಏನಾದರೂ ನಮ್ಮ ಹೃದಯದಲ್ಲಿ ಇದೆಯಾ?
If there is, then to see revival, we must begin to let the Holy Spirit deal with us. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಅವುಗಳಿದ್ರೆ ನಿಮ್ಮ ಜೀವಿತದಲ್ಲಿ ಒಂದು ಉಜ್ಜೀವನವನ್ನು ಉಂಟು ಮಾಡಲಿಕ್ಕೆ ಪವಿತ್ರ ಆತ್ಮನ ಅವುಗಳನ್ನ ತೆಗಿಲಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು. If you go back to any revival throughout the church history, ಈ ಸಭೆಯ ಇತಿಹಾಸದಲ್ಲಿ ಏನೇ ಒಂದು ಬದಲಾವಣೆಯಲ್ಲಿ ನೀವು ಹೋಗಿ ನೋಡೋದಾದ್ರೆ, you will see it was more than just increased prayer, more prayers being said. ಆವಾಗ ನೀವು ನೋಡಬಹುದು ಹೆಚ್ಚಿನ ಪ್ರಾರ್ಥನೆಯನ್ನು ಮಾಡಿದ್ದನ್ನ ನೀವು ಇತಿಹಾಸದಲ್ಲಿ ಕಾಣಬಹುದು. You know the scripture that says the prayer of a righteous man availeth much. ಅದಕ್ಕೆ ನೀವು ನೋಡಬಹುದು ದೇವರ ವಾಕ್ಯದಲ್ಲಿ ನೀತಿವಂತನ ಪ್ರಾರ್ಥನೆಗೆ ಯೆಹೋವನು ಕಿವಿ ಕೊಡುತ್ತಾನೆ ಎಂಬುದಾಗಿ. A man like Elijah prayed and it didn't rain for 3 years. ಏಲಿಯನ್ನು ಪ್ರಾರ್ಥನೆ ಮಾಡುವಾಗ 3 ವರ್ಷಗಳ ಕಾಲ ಮಳೆ ಬಂದಿಲ್ಲ ಎಂಬುದಾಗಿ ನೀವು ಗಮನಿಸ್ತೀರಾ? A single life in agreement with the ways of God can shift a region. ಒಂದು ವ್ಯಕ್ತಿ ದೇವರೊಟ್ಟಿಗೆ ಉನ್ನತವಾದ ಸಂಬಂಧವನ್ನು ಇಟ್ಟುಕೊಂಡು ಏಕ ಮನಸ್ಸಿನಿಂದ ದೃಢವಾಗಿ ದೇವರನ್ನು ಹುಡುಕುವಾಗ ಒಂದು ಸಂದರ್ಭವನ್ನೇ ಬದಲಾವಣೆ ಮಾಡಬಹುದು. You know the plumb line pipe. It tells you whether a wall is straight. ಓಕೆ ಈ ಗೋಡೆ ಸರಿಯಾಗಿದೆಯಾ ಅಂತ ಒಂದು ದಾರ ಕಟ್ಟಿ ಅಳತೆ ಮಾಡ್ತಾರಲ್ಲ, ದಾರ ಅದು ನಿಮಗೆ ಗೊತ್ತಲ್ಲ, ತೂಕದ. ಓಕೆ At the beginning of this process together, let's let God place that over our lives. ಆ ದಾರವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಡಲಿ. Every aspect of his kingdom culture, let's let it just wash over us. ದೇವರ ರಾಜ್ಯದ ನಿಯಮಗಳು ಪ್ರತಿಯೊಂದು ಸಿದ್ಧಾಂತಗಳು ನಮ್ಮನ್ನು ಹಾಗೆ ತೊಳಿಲಿ. If there's any way that our lives, I'm just going to speak this for myself as well. I want this for me. ಇದು ನನ್ನಷ್ಟಕ್ಕೆ ನನಗೋಸ್ಕರ ನಾನು ಮಾತನಾಡ್ತಾ ಇದ್ದೀನಿ, ನನಗೂ ಬೇಕಾಗಿದೆ. If there's any way our lives are not in full agreement with the ways of God, ದೇವರ ನಿಯಮಗಳಿಗೆ ಅನುಕೂಲವಾಗಿ ಏನೇ ಒಂದು ಕಾರ್ಯಗಳು ನನ್ನ ಶರೀರದಲ್ಲಿ ಇರೋದಾದ್ರೆ, let us allow the Holy Spirit to deal deeply with that. ಪವಿತ್ರಾತ್ಮನು ನನ್ನೊಟ್ಟಿಗೆ ಆಳವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋಣ. As we do, I believe the Spirit of God will begin to experience his filling. ನಾವು ಯಾವಾಗ ಅದನ್ನು ಮಾಡಿಕೊಂಡು ಹೋಗ್ತಾ ಇರ್ತೀವೋ ಪವಿತ್ರಾತ್ಮನು ಬಂದು ನಮ್ಮಲ್ಲಿ ಒಂದು ಬದಲಾವಣೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. We'll begin to be like that vessel that is ready for every use. ಪ್ರತಿ ಒಂದು ಅವಶ್ಯಕತೆಗೆ ಸಿದ್ಧವಾಗಿರುವಂತ ಒಂದು ಪಾತ್ರವಾಗಿ ನಾವು ರೆಡಿ ಆಗಿರ್ತೀವಿ. Hallelujah. Amen. 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 I'm just going to pray briefly before my brother comes forward. ಪಾಸ್ಟರ್ ಅವರು ಮುಂದೆ ಬರೋದಕ್ಕೆ ಮುಂಚಿತವಾಗಿ ನಾನು ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡುತ್ತೇನೆ. Just going to invite right now. We can't deal with this fully, but we'll just begin by asking him to deal with ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವಾತಿ ದೇವರ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕಾಗಿ ನಾವು ಕರ್ತನ ಹತ್ರ ಕೇಳಲಿಕ್ಕೆ ಹೊರಡ್ತಾ ಇದ್ದೀವಿ. Let's begin by asking, Holy Spirit, I give you permission to reveal to me any way I'm living in bondage. ಈಗ ನಾವು ಕರ್ತನ ಹತ್ರ ಕೇಳೋಣ. ಪವಿತ್ರಾತ್ಮನೇ, ನನ್ನ ಜೀವಿತದಲ್ಲಿ ನಾನು ನನ್ನ ಜೀವಿತದಲ್ಲಿರುವಂತ ಈ ಬಂಧಕವನ್ನು ಇದನ್ನು ಬಿಡುಗಡೆ ಮಾಡಲಿಕ್ಕೆ, ಇದನ್ನು ಬದಲಾವಣೆ ಮಾಡಲಿಕ್ಕೆ ಪವಿತ್ರಾತ್ಮನೇ ನಿನಗೆ ನಾನು ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದೀನಿ. I give you permission to show me any way that my ways are not in agreement with your ways. ಯೇಸುವೇ, ನಿನ್ನ ನಿಯಮಗಳಿಗೆ ವಿರುದ್ಧವಾಗಿ ನನ್ನ ಹೃದಯದಲ್ಲಿರುವಂತ ಯಾವುದೇ ಕಾರ್ಯಗಳಿದ್ರೂ ಪವಿತ್ರಾತ್ಮನೇ ನೀನು ನನ್ನ ಹೃದಯದಲ್ಲಿ ಪ್ರವೇಶಿಸಿ ಅದನ್ನು ತೋರ್ಪಡಿಸುವುದಾಗಿ ನಾನು ಅವಕಾಶ ಕೊಡುತ್ತೇನೆ. Show me my pride. ಯೇಸುವೇ, ನನಗೆ ನನ್ನ ಗರ್ವವನ್ನು ತೋರಿಸಿಕೊಡು. Open my eyes to see any way in which I am prideful. ನನ್ನ ಜೀವಿತದಲ್ಲಿ ನಾನು ಯಾವ ಹಂತದಲ್ಲಿ ಎಲ್ಲೆಲ್ಲಿ ಗರ್ವದಿಂದ ಇದ್ದೀನೋ ನನ್ನ ಕಣ್ಣುಗಳನ್ನು ತೆಗೆದು ಅವುಗಳನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡು. I want to change. I want to be humble as you are humble. ದೇವರೇ, ನಾನು ಬದಲಾವಣೆ ಆಗಬೇಕು. ನಾನು ನಿನ್ನ ಹಾಗೆ ತಾಳ್ಮೆ ಸ್ವಭಾವವನ್ನು ಹೊಂದಬೇಕು. ನಾನು ನಿನ್ನ ಹಾಗೆ ಇರಬೇಕು. I want to love the way that you love. ಯೇಸುವೇ, ನೀನು ಪ್ರೀತಿ ಮಾಡಿದ ವಿಧಾನದಲ್ಲಿ ನಾನು ಪ್ರೀತಿ ಮಾಡುತ್ತೇನೆ. I want to surrender to your will in every area of my life. ನನ್ನ ಜೀವಿತದಲ್ಲಿ ಒಂದೊಂದು ಹಂತದಲ್ಲಿ, ಪ್ರತಿಯೊಂದು ಹಂತದಲ್ಲಿ ನನ್ನನ್ನು ನಾನು ನಿನ್ನ ನಾಮಕ್ಕೆ ಸಮರ್ಪಣೆ ಮಾಡುತ್ತೇನೆ. I don't want to hold on to my life at all anymore. ಯೇಸುವೇ, ಇನ್ನು ಮೇಲೆ ನಾನು ನನ್ನ ಜೀವಿತದ ಶೈಲಿಗಳಲ್ಲಿ
ಹೃದಯದಲ್ಲಿ ನಾನು ನಿಂತಿರೋದಕ್ಕೆ ನನಗೆ ಇಷ್ಟ ಇಲ್ಲ. If it's the desire in your heart, just say, Jesus, take all of me. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಈ ತವಕ ಇದ್ರೆ ದಯವಿಟ್ಟು ಹೇಳಿ, ಏಸಪ್ಪ ಇವೆಲ್ಲವನ್ನು ನನ್ನಿಂದ ತೆಗೆದು ಬಿಡೆಂಬುದಾಗಿ. You can have all of me. ನೀವು ಕರ್ತನಿಂದ ಹೊಂದಿಕೊಳ್ಳುವ ಪ್ರತಿಯೊಂದು ಕಾರ್ಯವಿರಬಹುದು. Burn up everything in my lifestyle that is not your way. ಯೇಸುವೇ, ನನ್ನ ಹೃದಯದಲ್ಲಿರುವಂತ ಪ್ರತಿ ಒಂದೊಂದನ್ನು ಕರ್ತನೆ ತೆಗೆದು ಬಿಡು ಎಂಬುದಾಗಿ, ನಿನಗೆ ವಿರುದ್ಧವಾಗಿರುವಂತ ಎಲ್ಲಾ ಶೈಲಿಗಳನ್ನು ತೆಗೆದು ಬಿಡುವುದಾಗಿ. Make me a holy altar unto you. ಯೇಸುವೇ, ನಿನ್ನ ಮುಂದೆ ನನ್ನ ಹೃದಯವನ್ನು ಒಂದು ಪರಿಶುದ್ಧ ಯಜ್ಞ ವೇದಿಕೆಯಾಗಿ ಮಾಡು. Consume me with your Holy Spirit. ನಿನ್ನ ಪವಿತ್ರ ಆತ್ಮನಿಂದ ನನ್ನ ಮೇಲೆ ದಹಿಸು. And then raise me up and use me for your glory. ನಿನ್ನ ಮಹಿಮೆಗೋಸ್ಕರವಾಗಿ ನನ್ನನ್ನು ಎಬ್ಬಿಸು, ನನ್ನನ್ನು ಉಪಯೋಗ ಮಾಡು. Send me forth as a nation changer. ಯೇಸುವೇ, ಒಂದು ದೇಶವನ್ನೇ ಬದಲಾವಣೆ ಮಾಡುವಂತ ಒಂದು ವೀರನ ಹಾಗೆ ನನ್ನನ್ನು ಕಲಿಸಿಕೊಡು. In Jesus' name. ಯೇಸುವಿನ ನಾಮದಲ್ಲಿ. Amen. 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 Amen.